ವ್ಯಾಸಾಂ ತತೋ ಜಯಮುದೀರಯೇತ್. ಹರಿ ಓಂ. ನನ್ನ ಆಧ್ಯಾತ್ಮ ಬಂಧುಗಳೇ, ಒಂದು ವಿಚಾರವನ್ನು ನಾನೆನ್ನೆ ಹೇಳಿದ್ದೆ. ಈ ದಿನದಿಂದ ಪ್ರೇತಕಲ್ಪ ಅಥವಾ ಪ್ರೇತ ಕಾಂಡವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಅಂತ. ಎಷ್ಟೋ ವಿಸ್ಮಯಗಳು ಅಂತಂದರೆ, ನಾವು ಶುರು ಮಾಡುವ ದಿನವೇ ಪ್ರಥಮ ಏಕಾದಶಿಯ ದಿನ. ಗೊತ್ತುಂಟ? ವಿಶೇಷವಾಗಿ ಈ ಪ್ರಥಮ ಏಕಾದಶಿಯ ದಿನವೇ ಹಿಂದೊಂದು ಕಾಲದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಗರುಡ ಪುರಾಣದ ವಾಚನವನ್ನು ಮಾಡಿದ್ದೆ. ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಇದೇ ದಿನ ನನ್ನ ಅಜ್ಜನ ದಿನವೂ ಬರ್ತದೆ. ಪ್ರೇತಕಲ್ಪ, ಪ್ರೇತಕಾಂಡ ಅಂತ ಹೇಳುವಾಗ ಒಂದಿಷ್ಟು ವಿಚಾರಗಳನ್ನು ಪೂರ್ವಭಾವಿಯಾಗಿ ನಾವು ತಿಳ್ಕೊಳ್ಬೇಕು. ನಮ್ಮೆಲ್ಲರ ಕಲ್ಪನೆ ಯಾಕೆ ಅಂತಂದರೆ, ನಾನೀಗ 7 ದಿನದಿಂದ, ಇವತ್ತು 8ನೇ ದಿನ, ನೆನಪುಂಟಲ್ಲ, ದಿನದಿಂದ ಗರುಡ ಪುರಾಣ ಅಂದರೆ ಏನು, ಗರುಡ ಪುರಾಣದಲ್ಲಿ ಎಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ, ಬಹಳಷ್ಟು ಪುರಾಣಗಳಲ್ಲಿ ಹೇಳಿದ ವಿಚಾರಗಳು, ಅದಕ್ಕೆ ಬೇರೆದೇ ಆದ ರೀತಿಯಲ್ಲಿ ಗರುಡ ಪುರಾಣ ಹೇಗೆ ನಮ್ಮನ್ನು ಬದುಕಲಿಕ್ಕೆ ಮಾರ್ಗದರ್ಶನವಾಗಿದೆ, ಸವಿಸ್ತಾರವಾಗಿ ಒಂದು ಚಿಂತನೆಯನ್ನು ಮಾಡಿದ್ದೇವೆ ಅಲ್ವಾ. ಮನುಷ್ಯ ಅಂತ ಆದಮೇಲೆ ನಾವು ಹೇಗೆ ಬದುಕಬೇಕು, ಆಚಾರಕಾಂಡ ಅಥವಾ ಆಚಾರ ಅಂತಂದರೆ ಏನು ಅರ್ಥ ಅಂತ ಹೇಳಿದ್ದೇನೆ. ಆಚಾರ ಅಂತಂದರೆ ಈ ಭೂಮಿಯಲ್ಲಿ ನಾವು ಬದುಕಲಿಕ್ಕೆ, ಲೋಕಮಾನ್ಯರಾಗಿ ನಾವು ಬದುಕಲಿಕ್ಕೆ. ಯಾಕೆಂತಂದರೆ ಈ ಲೋಕ ಅಥವಾ ಭೂಮಿ ಅಂತ ಹೇಳುವಾಗ ಅದನ್ನೊಂದು ಚಕ್ರ ಅಂತ ತೆಗೆದುಕೊಂಡ್ರೆ ಆ ಚಕ್ರದ ಒಂದು ಭಾಗ ನಾವು. ಒಂದು ಮಿಷನ್ ಸರಿ ಕೆಲಸ ಮಾಡಬೇಕಂದ್ರೆ ಎಲ್ಲ ಸ್ಪೇರ್ಗಳು, ಪಾರ್ಟ್ಸ್ಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಅಲ್ವಾ ಅದು ಸರಿಯಾಗಿ ನಡೆಯೋದು. ಹಾಗೆ ಭೂಚಕ್ರವು ಸರಿಯಾಗಿ ನಡೆಯಬೇಕು ಅಂತಂದರೆ ಮನುಷ್ಯ ಎನ್ನುವಂತಹ ಜೀವಿಯು ಕೂಡ ಸರಿಯಾದಂತಹ ರೀತಿಯಲ್ಲಿ ಬದುಕಬೇಕು. ಆ ಬದುಕಲಿಕ್ಕೆ ಏನು ಬೇಕು, ಹೇಗೆ ಬದುಕಬೇಕು ಅನ್ನುವಂತಹ ವಿವರಣೆಯನ್ನು ಕೊಟ್ಟಂತಹ ಗರುಡ ಪುರಾಣ, ಹಾಗೆ ಬದುಕಲಿಲ್ಲ ಅಂತಾದರೆ ಏನಾಗ್ತದೆ ಅನ್ನುವಂತಹ ವಿಚಾರವನ್ನು ಪ್ರೇತಕಲ್ಪದಲ್ಲಿ ಹೇಳುತ್ತೆ. ಆ ಒಂದು ಕಲ್ಪನೆಯನ್ನು ಮಾಡುವಾಗ ನಮಗೆ ಒಂದಿಷ್ಟು ಚಿಂತನೆಯನ್ನು, ಈಗ ಪ್ರೇತಕಲ್ಪ ಅಂತ ಹೇಳುವಾಗ ಎಲ್ಲರ ಕಲ್ಪನೆ ಇರುವುದು ಏನಂತ, ಶ್ರೀಮನ್ನಾರಾಯಣ ಗರುಡನಿಗೆ ಹೇಳಿದಂತಹ ವಾಕ್ಯಗಳು ಅಂತ ಅಲ್ವಾ. ಎಷ್ಟು ಮಂದಿ ಓದಿದ್ದೀರಿ ಸರಿಯಾಗಿ ಗರುಡ ಪುರಾಣ ಶ್ಲೋಕಾಧಾರದ ಸಮೇತ ಅಂತ ಕೇಳಿದ್ರು? ಒಂದು ಶಬ್ದ ಬಳಸ್ತಾನೆ ಅದರಲ್ಲಿ. ಈ ಕಾಂಡವನ್ನು, ಈ ಕಲ್ಪವನ್ನು ಗರುಡನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಂತ. ಅವನದೇ ಸ್ವರೂಪ. ಹಾಗಾಗಿ ನಾರಾಯಣ ಅಂತ ಬಳಸೋದು ತಪ್ಪಲ್ಲ, ಸರಿಯಾದ ಅರ್ಥ ಮಾಡಲಿಕ್ಕೆ ಹೋದರೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತೆ. ಹೇಗೆ ಪ್ರಾರಂಭವಾಗ್ತದೆ ಪ್ರೇತಕಲ್ಪ ಅಂತ ಶುರು ಕೇಳಿದ್ರೆ, ಗರುಡ ದೇವರು ಎಲ್ಲ ಲೋಕವನ್ನು ನೋಡಬೇಕು. ನಾವು ಹೇಳ್ತೇವಲ್ಲ, ಆತಳ ಸುತಲ ಪಾತಾಳ ರಸಾತಳಗಳನ್ನೆಲ್ಲ ನಾನು ವೀಕ್ಷಣೆ ಮಾಡಬೇಕು ಅಂತೇಳಿ ಪರಮಾತ್ಮನ ಆಜ್ಞೆಯನ್ನು, ಅನುಗ್ರಹವನ್ನು ಪಡೆದು ಎಲ್ಲ ಕಡೆಯಲ್ಲಿ ನೋಡಿ ಬರುವಾಗ ಅವನಿಗೊಂದು ಸಂಶಯ ಬರ್ತದೆ. ಹೋಗಿ ಭಗವಂತನಲ್ಲಿ ಕೇಳೋದು, ಶ್ರೀಕೃಷ್ಣನಲ್ಲಿ, ಭಗವಂತ ಎಲ್ಲ ದೇವತಾಮಾನ್ಯರು ಅಥವಾ ನಾವು ದೇವರುಗಳು ಅಂತ ಏನು ಹೇಳ್ತೇವೆ, ಈ ಎಲ್ಲ ಸ್ವರೂಪಗಳನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾದಂತಹ ಏಕೈಕ ಲೋಕ ಅಂತಂದರೆ ಭೂಲೋಕ. ಆ ರೀತಿಯಾದಂತಹ ಭೂಲೋಕದಲ್ಲಿ ಮನುಷ್ಯರು ಈ ಹುಟ್ಟು ಮತ್ತು ಸಾವಿನ ಒಂದು ಬಂಧನದಲ್ಲಿ ಬಿದ್ದಿದ್ದಾರೆ. ಆದರೆ ಭಗವಂತ ಏನಿದು ರಹಸ್ಯ? ಒಂದು ವ್ಯಕ್ತಿ ಹುಟ್ಟಬೇಕು, ಜನ್ಮ ಆಗಬೇಕು ಅಂತಂದರೆ ನಾವು ಭಾಳಷ್ಟು ಪುರಾಣಗಳು ಆಚಾರ ಕಾಂಡದಲ್ಲಿ ಹೇಳಿದಂತೆ ಭಗವಂತನ
ಸತ್ವರಜ ತಮೋ ಗುಣಗಳಿಂದ ಒಂದು ಆತ್ಮದ ಸೃಷ್ಟಿಯಾಗ್ತದೆ ಅಥವಾ ಬೀಜದ ಉತ್ಪತ್ತಿ ಆಗ್ತದೆ. ಅದರಲ್ಲಿ ಮತ್ತೆ ಕ್ಯಾಟಗರಿಗಳು ಉಂಟು. ಈ 3 ಗುಣಗಳು, ಒಂದು ಮನುಷ್ಯನಿಗೆ 3 ಗುಣಗಳ ಬೇಕೇ ಬೇಕು, ಒಂದು ಆತ್ಮಕ್ಕಿರಬೇಕು ಅಂತ ಗುಣ ಅಂತ. ಅದು ಸತ್ವರಜ ತಮೋ ಗುಣಗಳ ಸಮಪಾಲಿನಲ್ಲಿ ಜನ್ಮವನ್ನು ತೆಗೆದುಕೊಳ್ಬೋದು, ಅಥವಾ ಸತ್ವವಾಗಿ ತಗೊಳ್ಬೋದು. ಆಯ್ತಾ? ಸತ್ವಗುಣ ರಜೋಗುಣವಾಗಿ ಬರ್ಬೋದು, ಅಥವಾ ರಾಜಸ ಗುಣಗಳಾಗಿ ಬರ್ಬೋದು. ಹೇಗೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಹುಡುಗರು ಕೇಳಿ ಹೇಳ್ತಾರೆ ಏನು. ಹೀಗೆ ಮಾಡ್ತಾ ಹೋದರೆ ಎಷ್ಟು ವಿಭಾಗಗಳನ್ನು ಮಾಡ್ಬೋದು ನಾವು. ಹಾಗಾಗಿ ಮನುಷ್ಯರ ಎಲ್ಲರೂ ಒಂದೇ ಥರ ಇರುವುದಿಲ್ಲ ಅಂತ. ಇದು ಜನ್ಮಕ್ಕೆ ಕಾರಣ. ಆದರೆ ಈ ಜನ್ಮದಿಂದ ಈ ಮರಣ ಎನ್ನುವಂತಹ ಕ್ರಿಯೆ ಯಾಕೆ ಬೇಕು? ಜನ್ಮ ತಾಳದವ್ರು ಇಲ್ಲೇ ಇರ್ಬೋದಲ್ಲ ಅಲ್ವಾ? ಯಾಕೆ ಜಗತ್ತು ತುಂಬ ಹೋಗ್ತದೆ ಅಂತನಾ? ಅಲ್ಲ, ಜಾಗ ಸಾಕಾಗುವುದಿಲ್ಲ. ಭೂಮಿಯನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಇನ್ನೊಂದು ಭೂಮಿಯನ್ನು ಅಥವಾ ಈ ಭೂಮಿಯನ್ನು ದೊಡ್ಡ ಮಾಡ್ಲಿಕ್ಕೆ ಬರ್ತದಲ್ಲ ಅಲ್ವಾ? ಹಾಗಲ್ಲ, ಯಾವುದೇ ವಸ್ತು, ಯಾವುದೇ ಜೀವಕ್ಕಾದರೂ ಕೂಡ ಒಂದು ನಾಶ ಬೇಕು ಅಲ್ವಾ? ನನಗೆ ಸಾರು ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ತದೆ ಅಂತ ಎಷ್ಟು ದಿನ ಸಾರು ಮಾಡ್ತಾ ತಿನ್ನೋದು ಆಗ್ತದ? ಅಲ್ಲ, ನಾನು ದೊಡ್ಡ ಉದಾಹರಣೆಗಳಿಗೆ ಹೋಗ್ತಿಲ್ಲ. ಎಷ್ಟು ದಿನ ಅಂತ ಮಾಡುವುದು? ಒಂದಿನ ಬೇಸರ ಬರ್ತದೆ ಅಲ್ವಾ? ಆಗ ಸಾರು ಮಾಡುವುದನ್ನು ಬಿಡ್ತೇವೆ, ಸಾಂಬಾರು ಮಾಡ್ತೇವೆ. ಈಗ ಮನುಷ್ಯನಿಗೆ ಇಷ್ಟು ಸಣ್ಣ ವಿಚಾರಗಳಲ್ಲಿ ನಮಗೆ ಬದಲಾವಣೆ ಬೇಕು ಅಂತ ಹೇಳುವಾಗ ಈ ಜೀವವು ಕೂಡ ಮರಣ ಹೊಂದಬೇಕು. ಮರಣ ಯಾಕೆ ಹೊಂದಬೇಕು ಅಂತ ಕೇಳಿದ್ರೆ, ಮೊದಲಿಗೆ ನಮಗೆಲ್ಲ ಗೊತ್ತಿರುವುದು 84 ಲಕ್ಷ ಯೋನಿಗಳನ್ನು ದಾಟಿದ ನಂತರದಲ್ಲಿ ಒಂದು ಆತ್ಮಕ್ಕೆ ಮನುಷ್ಯನ ಜನ್ಮವನ್ನು ಕೊಡ್ತಾನೆ. ದಾಸರು ಹೇಳೋದು 84 ಲಕ್ಷ ಕೋಟಿ ಕೇಳಿದ್ದೀರಾ? ಆ ರೀತಿಯಾದಂತಹ ಮನುಷ್ಯ ಜನ್ಮದ ಉದ್ದೇಶ ಏನು? ಹಾಗಾದ್ರೆ ಉದ್ದೇಶ ಬೇಕಲ್ಲ ನಮಗೆ. ಈಗ ಒಂದು ಮರವಾಗಿ ಆ ಆತ್ಮ ಜನ್ಮವನ್ನು ತೆಗೆದುಕೊಂಡಿದೆ ಅಂತಾದ್ರೆ ಆ ಮರದ ಉದ್ದೇಶ ಏನು? ಇಡೀ ಪ್ರಪಂಚದ ಸಮತೋಲನವನ್ನು ಕಾಪಾಡಿಕೊಂಡು ಲೋಕಹಿತವನ್ನು ಮಾಡುವುದು ಮರದ ಉದ್ದೇಶ ಅಲ್ವಾ? ಒಂದು ಗೋವಾಗಿ ಜನ್ಮ ತೆಗೆದುಕೊಂಡಿದ್ದೇವೆ. ಆ ಗೋವಿನ ಜನ್ಮದ ಸಾಫಲ್ಯತೆ ಯಾವುದರಲ್ಲಿ? ತನ್ನೆಲ್ಲ ಅಂಗಗಳಿಂದ ಲೋಕವನ್ನು ಶುದ್ಧಿ ಮಾಡುತ್ತಾ ಆಯ್ತಾ, ಪೂರ್ಣ ಆಹಾರವನ್ನು ಕೊಟ್ಟುಕೊಂಡು ಲೋಕಕ್ಕೆ ಸಂರಕ್ಷಣೆಯನ್ನು ಕೊಡುವುದು ಗೋವಿನ ಸಂತತಿಯ ಉದ್ದೇಶ ಅಥವಾ ಗೋವಿನ ಉದ್ದೇಶ ಅಲ್ವಾ? ಹಾಗಾದ್ರೆ ಮನುಷ್ಯನ ಉದ್ದೇಶ ಏನು? ಈ ದೇಹ ಬರಬೇಕು ಅಂತಾದ್ರೆ ಒಂದು ಆತ್ಮಕ್ಕೆ ಆ ಆತ್ಮದ ಉದ್ದೇಶ ಏನಿರ್ತದೆ? ಏನು ಸಾಧನೆ ಅಂತಂದ್ರೆ ಸ್ವಲ್ಪ ವಿಸ್ತರಿಸುವ ಅದನ್ನು. ಯಾವ ಒಂದು ರೂಪದಿಂದ ಈ ಆತ್ಮಕ್ಕೊಂದು ಸ್ವರೂಪ ಬಂತು, ಮತ್ತಾ ರೂಪದಲ್ಲಿ ಸೇರಬೇಕು ಅನ್ನೋದೇ ಉದ್ದೇಶ. ಆಡು ಭಾಷೆಯಲ್ಲಿ ಮೋಕ್ಷ ಅಂತ ಒಂದು ಶಬ್ದ ಬಳಸ್ತೇವಲ್ಲ, ಅದೇ ಉದ್ದೇಶ. ನಮಗೆ ನಾವೇನು ಭೋಗ ಎಲ್ಲ ಹೇಳ್ತೇವಲ್ಲ, ಆ ಎಲ್ಲವೂ ಕೂಡ ಒಂದು ಸಮಯಗಳ, ಒಂದು ಕಾಲದ ನಂತರದಲ್ಲಿ ನಮಗದು ವ್ಯರ್ಥ ಅಂತ ಅನಿಸ್ತದೆ. ಆ ಪ್ರೇತಕಾಂಡದಲ್ಲಿ ಈ ವೈರಾಗ್ಯದ ಬಗ್ಗೆ ಮಾತಾಡುವಾಗ ಹೇಳ್ತಾನೆ, ಅಲ್ಲ, ಯಾ ಆತ್ಮ ಕಷ್ಟಪಟ್ಟು ದುಡಿದು ದೇಹದಲ್ಲಿರುವಾಗ ಒದ್ದಾಡಿಕೊಂಡು ಉಪವಾಸಾದಿಗಳನ್ನು ಮಾಡಿ ಆಯ್ತಾ, ಹೇಗೋ ಒಟ್ಟು ಕಷ್ಟದಲ್ಲಿ ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡ್ತೀಯ ಆಯ್ತಾ. ನಿರ್ಮಾಣ ಮಾಡಿರುವಂತಹ ದೇಹ ಹೋದ ನಂತರ ಆ ದೇಹವನ್ನು ಹೊರಗಿಡ್ತಾರೆ. ಅವನೇ ಕಟ್ಟಿದ ಮನೆ, ಅವನೇ ಕಟ್ಟಿದ ಮನೆ ಆಯಿತು. ನಂತರ ಸ್ಮಶಾನಕ್ಕೆ ಹೋಗಿ ಎಲ್ಲ ಕ್ರಿಯೆ ಎಲ್ಲ ಮುಗಿಸಿ ಬಂದ ನಂತರ ಅವನು ಕಟ್ಟಿದ ಮನೆಗೆ ಅವನು ಹೆತ್ತ ಮಗ ಅಥವಾ ಮಗಳು ಸ್ನಾನ ಮಾಡದೆ ಒಳಗೋಗುವುದಿಲ್ಲ. ಹಾಗಾದ್ರೆ ನಿನ್ನಲ್ಲಿ ಯಾವ ಪ್ರಾಬಲ್ಯ ಉಳಿತು? ನಿನಗಿಂತ ಮನೆ ಹೆಚ್ಚಾಯ್ತಲ್ಲ
ಅಲ್ವಾ? ನಾವು ಹೇಳುವ ಇಟ್ಟಿಗೆ ಮಣ್ಣು ಈಗೆಲ್ಲ ಸಿಮೆಂಟ್ ಅಲ್ಲ, ಇಟ್ಟಿಗೆ ಸಿಮೆಂಟು ಕಟ್ಟಿದ ಒಂದು ಕಟ್ಟಡ ನಿನಕ್ಕಿಂತ ಶ್ರೇಷ್ಠ ಅಂತ ಅನ್ಸ್ಕೊಳ್ತಲ್ಲ. ಹಾಗಾದ್ರೆ ನಿನ್ನ ಸಾಧನೆ ಏನು ಬಂತು ಅದರಲ್ಲಿ ಅಂತ ಈ ವಿವರಣೆಯನ್ನು ಕೊಡುವುದು ಪ್ರೇತಕಲ್ಪ. ಹಾಗಾದ್ರೆ ಮೂಲವಾಗಿ ನಿಮಗೂ ಗೊತ್ತಾದದ್ದೇನು? ನಮ್ಮ ಉದ್ದೇಶ ಮೋಕ್ಷ ಸಾಧನೆಯಾಗಿರಬೇಕು. ಮತ್ತೆ ಈ ಜನನ ಮತ್ತು ಮರಣ ಎನ್ನುವಂತಹ ಈ ಗಂಟಿನಲ್ಲಿ ನಾವು ಬೀಳಬಾರದು ಅಲ್ವಾ? ಮೋಕ್ಷ 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 ಅಂತ ಹೇಳ್ತೀರಿ, ಏನಿದು ಭಟ್ರೆ ಮೋಕ್ಷ? ಪ್ರಶ್ನೆ ಬರಬೇಕಲ್ಲ ನಮಗೆ. ಈಗ ಮೋಕ್ಷ ಅಂತ ಹೇಳುವಾಗ ಮೋಕ್ಷವನ್ನ ಆಚಾರ್ಯತ್ರಯರು ಬೇರೆ ಬೇರೆ ರೀತಿ ವರ್ಣನೆ ಮಾಡಿದ್ದಾರೆ. ಯಾರು ಸರಿಯಾದ ಮೋಕ್ಷ ಅಲ್ವಾ? ಯಾರ ವಿಚಾರಗಳು ಸರಿಯಾಗಿ ನಮಗೆ ಮೋಕ್ಷ ಅಂತ ಗೊತ್ತುಂಟು ಅಂತ. ಅಲ್ಲಿ ಸಮಸ್ಯೆ ಏನು ಗೊತ್ತುಂಟಾ? ಮೋಕ್ಷಕ್ಕೆ ಹೋದವರು ಬಂದು ಹೇಳಲಿಲ್ಲ, ಹೇಳಿದವರು ಮೋಕ್ಷಕ್ಕೆ ಹೋಗಿದ್ದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸಮಸ್ಯೆ ಆಗೋದಲ್ಲಿ. ಆದರೆ ಶಂಕರರ ಒಂದು ಮಾತಿನಲ್ಲಿ ನಾವೊಂದು ಸತ್ಯವನ್ನು ನೋಡ್ಬೋದು ಮೋಕ್ಷದ ಬಗ್ಗೆ. ತುಂಬ ದೊಡ್ಡ ಕಲ್ಪನೆ. ಮೋಕ್ಷ ಅನ್ನುವಂತಹ ವಿಚಾರವನ್ನು ಹಿಡಿದ್ರೆ ಅದನ್ನೇ ಒಂದು ದಿನ ನಾನು ಇಡೀ ಹೇಳಬೇಕಾಗ್ತದೆ. ಆದರೆ ಒಂದು ಹಿಂಟನ್ನು ನಿಮಗೆ ಕೊಡ್ತೇನೆ. ಪ್ರತಿನಿತ್ಯವೂ ಕೂಡ ಮನುಷ್ಯನು ಈ ಒಂದು ಮೋಕ್ಷದ ಲೋಕವನ್ನು ತಲುಪಿ ಬರ್ತಾನೆ ಅಂತ, ಅಂದರೆ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಶಂಕರರು ಹೇಳುವುದು. ಏನದು ಅಂತ ಕೇಳಿದ್ರೆ, ಪ್ರತಿನಿತ್ಯ ಮಲಗ್ತೇವಲ್ಲ ನಾವು, ಮಲಗ್ತೇವಲ್ಲ, ಮಲಗಿದಾಗ ನಮಗೇನೂ ಗೊತ್ತಿಲ್ಲ, ನಮಗೇನೇನು ಗೊತ್ತಾಗೋದಿಲ್ಲ. ಸುಖವಾಗಿ ನಿದ್ರಿಸಿದ ವ್ಯಕ್ತಿಗೆ ಏನೇನೂ ಗೊತ್ತಿಲ್ಲ. ದೇಹ ಹೇಗೆ ಕೆಲಸ ಮಾಡ್ತಿತ್ತು, ಹೊರಗಡೆ ಏನಾಗ್ತಿತ್ತು, ಮನಸ್ಸಿನಲ್ಲಿ ಏನು ನಡೀತಾ ಇತ್ತು, ಈ ದೇಹವನ್ನು ಯಾರು ನಡೆಸ್ತಾ ಇತ್ತು, ಏನೂ ಗೊತ್ತಿಲ್ಲ. ಆಯ್ತಾ? ಎದ್ದಾಗ ಒಂದು ಮಾತು ಹೇಳ್ತಾರೆ, ಅಬ್ಬಾ ಸುಖವಾಗಿ ನಿದ್ರೆ ಬಂತಂತ. ಸುಖವೂ ಗೊತ್ತಿಲ್ಲ, ದುಃಖವೂ ಗೊತ್ತಿಲ್ಲ. ಏನದು ಸುಖವಾಗಿ ನಿದ್ರೆ ಮಾಡಿದೆ, ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸುಖ ಅಂತ ಹೇಳುವಾಗ ನಮ್ಮ ಅನುಭವಕ್ಕೆ ಬರಬೇಕಲ್ಲ. ಏನು ಅನುಭವಕ್ಕೆ ಬಂತು? ಏನು ಅನುಭವಕ್ಕೆ ಬಂತು ನಮಗೆ ಮನಗದಾಗ? ಎದ್ದಾಗ ಹೇಳುದು ಮಾತು ಸುಖವಾಗಿ ನಿದ್ರೆ ಮಾಡಿದೆ ಅಂತ. ಈ ಏನಿದು ಸುಖ? ಹಾಗಾದ್ರೆ ಮೋಕ್ಷದಲ್ಲಿ ಹೀಗೆ ಇರ್ತದೆ ಅಂತ ಯಾವುದೂ ನಮ್ಮ ಅನುಭವಕ್ಕೆ ಬರುವುದಿಲ್ಲ, ಆದರೆ ಸುಖ ಅಂತ ಅನಿಸ್ತದೆ. ಸುಖವೂ ಇಲ್ಲ, ದುಃಖವೂ ಇಲ್ಲ. ವಾಸ್ತವಿಕವಾಗಿ ಹೇಳಿದ್ರೆ ಸುಖ ಮತ್ತು ದುಃಖ ಎರಡೂ ಕೂಡ ಮೋಕ್ಷದಲ್ಲಿಲ್ಲ. ಭಗವಂತನಲ್ಲಿ ಲೀನವಾಗುವುದು ಒಂದೇ. ಆ ತತ್ವವನ್ನು ಪ್ರತಿನಿಧಿ ನಾವು ಎಷ್ಟು ಜನ ಗಮನಿಸಿದ್ದೀವಿ ಇದನ್ನ? ಹಾಗಾದ್ರೆ ಈ ರೀತಿಯಾದಂತಹ ಮೋಕ್ಷವನ್ನ ಪಡೆಯುವುದು, ಎಷ್ಟೇ ಮನುಷ್ಯ ಶ್ರೀಮಂತನಾಗಿರಲಿ ಈ ಸುಖಕ್ಕೆ ಪ್ರತಿದಿನ ಕಾಯ್ತಾನೆ ಅಲ್ವಾ? ಹಾಗಾದ್ರೆ ಸರ್ವಮಯವಾದಂತಹ ಮೋಕ್ಷವೇ ಈ ದೇಹದ ಉದ್ದೇಶ ಅಂತ ನಮ್ಮ ಪುರಾಣಗಳು, ವೇದಗಳು, ಹಿರಿಯರು ಹೇಳಿದ್ರಲ್ಲಿ ಯಾವ ತಪ್ಪುಂಟು? ಅದಾದ ತಕ್ಷಣ ಮತ್ತೆ ಬರೋದು, ಭಟ್ರೆ ನೀವು ಮೋಕ್ಷ ಅಂತ ಹೇಳ್ತೀರಿ. ಹಾಗೆ ಹೇಳುವಾಗ ಗರುಡ ಕೇಳೋದು, ಹಾಗಾದ್ರೆ ಎಲ್ಲವೂ ಮೋಕ್ಷವೇ ಉದ್ದೇಶ ಆದರೆ ಪುನರಪಿ ಜನನಂ ಪುನರಪಿ ಮರಣಂ ಯಾಕೆ ಹೇಳ್ತೀಯ ಕೃಷ್ಣ? ಏನು ಎಲ್ಲರಿಗೂ ಹೇಳದ್ದಲ್ಲ ಅಂತ. ನಾನು ಪ್ರೇತಕಲ್ಪದಲ್ಲಿ ವಿಧಿಗಳನ್ನು ಹೇಳುವುದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳದ್ದಲ್ಲ. ಪುಣ್ಯ ಜೀವ ಮತ್ತು ಪಾಪಿ ಜೀವ ಎರಡು ಜೀವಗಳುಂಟು, ಈ ಪುಣ್ಯ ಮತ್ತು ಪಾಪ ಅಂತ ಅಲ್ವಾ? ಯಾರು ಪುಣ್ಯ ಜೀವಿಗಳು, ಯಾರು ಪಾಪಿ ಜೀವಿಗಳು? ಪಾಪಿಗಳು ಯಾರು? ಹಾಗಾದ್ರೆ ಯಾರನ್ನು ಬೇಕಾದರೂ ಕೇಳಿ, ನಾನು ಪಾಪಿ ಅಂತ ಯಾರೂ ಹೇಳುವುದಿಲ್ಲ. ಯಾಕೆ? ನಾನೇ ಹೇಳುವುದಿಲ್ಲ. ಹಾಗಾದ್ರೆ ಪಾಪಿಗಳು ಯಾರು, ಪುಣ್ಯವಂತರು ಯಾರು? ನಮ್ಮಲ್ಲಿ ಅದಕ್ಕೆ ಗರುಡ ಪುರಾಣ ಒಂದು ಮಾತು ಹೇಳ್ತದೆ. ಯಾರು ಪುಣ್ಯಾತ್ಮರು ಅಂತ ಕೇಳಿದ್ರೆ, ದಯಾಧರ್ಮಂ ವಿವರ್ಜಿತಾಂ, ದಯೆ, ಯಾರಲ್ಲಿ ದಯೆ ಉಂಟು. ದಯೆ ಅಂತಂದ್ರೆ ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆಲ್ಲ ಗೊತ್ತಿಲ್ಲ, ಆದರೆ ಕಷ್ಟದಲ್ಲಿದ್ದಾಗ ಮರುಕ ಪಡ್ತೇವಲ್ಲ, ಅಯ್ಯೋ ಪಾಪ ಅಂತ ಒಂದು ಮರುಕ ಪಡ್ತೇವಲ್ಲ, ಅದು ದಯೆ. ಹಾಗೆ ಆಗಬೇಕು, ಮಾಡಿದ್ದನ್ನು ತಿಂತಾನೆ ಇದಲ್ಲ ಅಂತ ಹೇಳೋದು ಉಂಟಲ್ಲ. ಅವನು ಹೆಂಗೆ ಕಮ್ಮಿ ಮಾಡಿದ್ನಾ? ಅಲ್ಲ, ಇವನಿಗೇನು ಅನ್ಯಾಯ ಮಾಡಿರೋದಿಲ್ಲ, ಇವನಿಗೇನು ಅನ್ಯಾಯ ಮಾಡಿರೋದಿಲ್ಲ, ಆದರೆ ಹೇಳೋದು ಉಂಟಲ್ಲ ನಾವು ಶಬ್ದ, ಅದು ದಯೆ ಅಲ್ಲ ಅಂತ.
ಧರ್ಮ ವಿವರ್ಜಿತ, ಧರ್ಮದಲ್ಲಿ ನಡೆಯುವನು. ಧರ್ಮ ಯಾವುದು ಅಧರ್ಮ ಯಾವುದು ಭಟ್ರೆ? ಈ ಧರ್ಮದ ಪರಿಕಲ್ಪನೆಯೇ ದೊಡ್ಡ ಕಷ್ಟ ನಮಗೆ ಅಲ್ವಾ? ಒಬ್ಬರು ಇದು ಸರಿಯಾದ ಧರ್ಮ ಅಂತಾರೆ, ಇನ್ನೊಬ್ರು ಅದು ಸರಿಯಾದ ಧರ್ಮ ಅಂತಾರೆ. ಋಷಿಗಳ ವಿಚಾರ ಬಿಡಿ, ನೀವು ಪುರೋಹಿತರೆ ಒಬ್ಬೊಬ್ರು ಒಂದೊಂದು ಧರ್ಮ ಅಂತ ಹೇಳ್ತೀರಿ. ನಾವು ಯಾರನ್ನು ಪಾಲನೆ ಮಾಡಬೇಕು, ಯಾರನ್ನು ಫಾಲೋ ಮಾಡಬೇಕು? ನೀವು ಯಾರನ್ನು ಫಾಲೋ ಮಾಡಬೇಡಿ, ಯಾರನ್ನು ಫಾಲೋ ಮಾಡಬೇಡಿ. ಒಂದು ವಿಚಾರವನ್ನು ನೀವು ಸರಿಯಾಗಿ ಫಾಲೋ ಮಾಡಿ. ಧರ್ಮದ ವಿಚಾರದಲ್ಲಿ ಯಾವುದು ಲೋಕ ಕಂಟಕ ಅಲ್ಲದ ವಿಚಾರ ಉಂಟೋ, ಯಾವುದರಿಂದ ಇನ್ಯಾವ ಮನುಷ್ಯನಿಗೂ ಪ್ರಾಣಿಗಳಿಗೂ ಲೋಕಕ್ಕೂ ತೊಂದರೆಯಾಗುವುದಿಲ್ಲವೋ, ದೈಹಿಕವಾಗಿ ಮಾನಸಿಕವಾಗಿ ಪ್ರಾಕೃತಿಕವಾಗಿ ತೊಂದರೆಯಾಗುವುದಿಲ್ವೋ ಆ ಕ್ರಿಯೆಗಳು ಧರ್ಮ. ಯಾವುದರಿಂದ ತೊಂದರೆ ಆಗ್ತದೆಯೋ ಅದೆಲ್ಲವೂ ಅಧರ್ಮವೇ. ಇಲ್ಲಿ ನಮಗೆ ಒಂದು ಕಲ್ಪನೆ ಇಲ್ಲ. ನಮ್ಮ ಪ್ರಕಾರ ಧರ್ಮ ಅಧರ್ಮ, ಈಗ ಸುಳ್ಳು ಹೇಳಬಾರ್ದು, ಸತ್ಯದಲ್ಲಿ ನಡಿಬೇಕು ಧರ್ಮ ಅಲ್ವಾ? ಧರ್ಮಂಚರ ಅಂತ ಹೇಳುವಾಗ ಸತ್ಯದಲ್ಲಿ ನಡಿಬೇಕು ಅಂತ ಒಂದು ಉದಾಹರಣೆ ಕೊಡ್ತಾ ಇರೋದು ನಿಮ್ಗಷ್ಟೇ. ಧರ್ಮ ಅಂತ ವಿಚಾರದಲ್ಲಿ ನಾನು ಈಗ ಹೇಳಿದ ಟೆಕ್ನಿಕ್ಕನ್ನು ಫಾಲೋ ಮಾಡಿ ಸಾಕು. ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಈಗ ಸತ್ಯ ಮತ್ತು ಸುಳ್ಳನ್ನು ನಾವು ಡಿವೈಡ್ ಮಾಡಲಿಕ್ಕೆ ಬಂದರೆ ಧರ್ಮವನ್ನು ನಾವು ಡಿವೈಡ್ ಮಾಡಲಿಕ್ಕೆ ಬರ್ತದೆ. ಸತ್ಯ, ಈಗ ಒಂದು ವಿಚಾರ, ಒಂದು ವ್ಯಕ್ತಿಗೆ ನಾನು ಹಿಂದೆ ಕೂಡ ಹೇಳಿದ್ದೇನೆ, ಇದನ್ನು ಶ್ರೀಕೃಷ್ಣನೇ ಹೇಳಿದಂತಹ ಕತೆ ಮಹಾಭಾರತದ ಪ್ರಸಂಗಗಳಲ್ಲಿ. ಸತ್ಯ ಮತ್ತು ಸುಳ್ಳು ಅಂತ ಹೇಳುವಾಗ ಹೇಗೆ ನಾವು ಅದನ್ನು ಕಾಣಬೇಕು ಅಂತ. ಯಾಕೆಂದರೆ ಒಂದು ಅಪವಾದ ಉಂಟಲ್ಲ ಕೃಷ್ಣನ ಮೇಲೆ, ಎಲ್ಲ ಸುಳ್ಳೇ ಹೇಳಿಸದ್ದು ಕೃಷ್ಣ ಅಂತ, ನಮಗೆ ಸುಳ್ಳದು ಅಂತ. ಅವನ ವಿಶ್ಲೇಷಣೆ ಕೇಳದೇ ಇದ್ದವರು ಆ ಮಾತನ್ನು ಹೇಳುವಂಥದ್ದು. ಒಂದು ವಯಸ್ಸಾದಂತಹ ವೃದ್ಧ ಇಡೀ ಜೀವಮಾನದ ಸಂಪಾದನೆಯ ಸಂಪತ್ತನ್ನೆಲ್ಲ ಹಿಡಿದು ಹೋಗುವಾಗ ಒಬ್ಬ ಕಳ್ಳ ಬರ್ತಾನಂತೆ. ಕಳ್ಳ ಬಂದು ಅವನಲ್ಲಿ ಇರುವಂತಹ ವಸ್ತುಗಳನ್ನು ಅಥವಾ ಹಣವನ್ನು ಕದಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ವೃದ್ಧ ಓಡ್ತಾನೆ, ಯಾಕಂದ್ರೆ ಅವನು ಇಡೀ ಜೀವಮಾನದ ಸಂಪಾದನೆ ಅಲ್ಲ, ಅವನಿಗೆ ಬೇಕಲ್ಲ, ವೃದ್ಧಾಪ್ಯದಲ್ಲಿ ಬೇಕಲ್ಲ ಬದುಕಲಿಕ್ಕೆ. ಓಡ್ತಾನೆ. ಓಡಿ ಬರುವಾಗ ಒಂದು ಆಶ್ರಮ, ಋಷಿಗಳ ಆಶ್ರಮ ಅಥವಾ ಕುಟೀರ ಕಾಣಿಸ್ತದೆ. ಋಷಿಗಳು ಹೇಗೆ ಕೂತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಪಾಠ ಮಾಡ್ತಾ ಇರ್ತಾರೆ. ಅವನು ಅದನ್ನು ಕಾಣ್ತಾನೆ. ಆ ವೃದ್ಧ ಆಶ್ರಮ ಅಥವಾ ಕುಟೀರದ ಒಳಗೆ ಓಡಿ ಹೋಗ್ತಾನೆ. ಕಳ್ಳ ಬಂದು ಋಷಿಗಳಲ್ಲಿ ಕೇಳ್ತಾನೆ, ಸ್ವಾಮಿ ಇಲ್ಲೊಬ್ರು ವಯಸ್ಸಾದವರು ಬಂದ್ರಲ್ಲ, ಎಲ್ಲಿ ಹೋದ್ರು ಅಂತ. ಈಗ ಋಷಿಗಳು ಏನು ಉತ್ತರ ಕೊಡಬೇಕು? ಅಲ್ಲ, ಮಕ್ಕಳು ಎದುರಿಗಿದ್ದಾರೆ, ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ, ಸತ್ಯವನ್ನೇ ಹೇಳಬೇಕು ಮಕ್ಕಳ, ಧರ್ಮ ಅದು ಅಂತ. ಈಗ ಸತ್ಯವನ್ನು ಹೇಳಬೇಕು ಅಂತ ಹೇಳಿ ಇಲ್ಲಪ್ಪ ಒಳಗಿದ್ದಾನೆ ಹೋಗು ಅಂತಂದ್ರೆ ಆ ಕಳ್ಳ ಏನು ಮಾಡ್ತಾನೆ? ಹಣವನ್ನು ಕಿತ್ತುಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಅದು ತಡೆಯೋ ಪ್ರಯತ್ನ ಆ ವೃದ್ಧ ಮಾಡ್ತಾನೆ. ಆ ಗಲಾಟೆಯಲ್ಲಿ ವೃದ್ಧನಿಗೆ ಹೊಡೆತಗಳಾಗಬಹುದು ಅಥವಾ ಸಾವು ನೋವುಗಳಾಗಬಹುದು, ಜೀವ ಹೋಗಬಹುದು. ಹಾಗಂತ ಹೇಳಿ ಅವನ ಜೀವ ಉಳಿಸಬೇಕು ಅಂತ ಹೇಳಿ ಆ ಋಷಿಗಳು ಎಲ್ಲೋ ಹೋದ ಗೊತ್ತಿಲ್ಲಪ್ಪ, ಇಲ್ಲಿ ನಾನು ಕಾಣಲಿಲ್ಲ ಅಂತ ಸುಳ್ಳು ಹೇಳಿದ್ರೆ ಮಕ್ಕಳಿಗೆ ಏನು ಪಾಠ ಮಾಡಿದಾಗ ಅಲ್ಲ, ಎಲ್ಲಿ ಹೇಳೋದು ಮೈಕಲ್ಲಿ ಸತ್ಯದಲ್ಲಿ ನಡಿಬೇಕು, ಆ ಕಡೆ ಹೋಗಿ ನಾನೇ ಸುಳ್ಳು ಹೇಳೋದು ನಡೀತದ? ಏನು ಮಾಡಬೇಕು ಋಷಿಗಳು? ಆಗ ಕೃಷ್ಣ ಹೇಳೋದು, ಇಲ್ಲಿ ಧರ್ಮದ ಪರಿಕಲ್ಪನೆಯನ್ನು ಮಾಡಿ. ಯಾವುದು ಮುಖ್ಯ? ಒಂದು ಜೀವವನ್ನು ಉಳಿಸುವುದು ಮುಖ್ಯವೋ ಅಥವಾ ಸ್ವಯಂ ಪ್ರತಿಷ್ಠೆಗಾಗಿ ಸತ್ಯ ಹೇಳ್ತೇನೆ ಅಂತ ಹೇಳುವುದು ಮುಖ್ಯವೋ? ಜೀವವನ್ನು ಉಳಿಸೋದೇ ಮುಖ್ಯ ಅಲ್ವಾ? ಋಷಿಗಳು ಹೇಳ್ತಾರೆ, ಇಲ್ಲ ಇಲ್ಲೆಲ್ಲೋ ಮುಂದೆ ಹೋದ ಅವನು ನೋಡಿ ಅಂತ. ಕಳ್ಳ ಹೋಗಿಬಿಡ್ತಾನೆ. ಭಗವಂತ ಹೇಳೋದು, ಈ ಒಳಿತಿಗಾಗಿ ನೀ ಹೇಳಿದ ಸುಳ್ಳು ಕೂಡ ಸುಳ್ಳಲ್ಲ ಅಂತ, ಅಧರ್ಮ ಅಲ್ಲ ಅಂತ. ನಿಮ್ಮ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿದ್ರೆ ತಪ್ಪಾಗ್ತದೆ. ಈಗ ಅದೇ ಋಷಿಗಳು ನಿನ್ನ ಜೀವ ಉಳಿಸಿದ್ದೇನೆ, ಹಣ ಇಲ್ಲಿಟ್ಟು ಹೋಗು ಅಂತ ಹೇಳಿದ್ರೆ ಮತ್ತೆ ಅದು ತಪ್ಪೆ. ಹಾಗೆ ನಾ ಅದನ್ನೇ ಹೇಳೋದು, ಧರ್ಮವನ್ನು ವಿಭಜನೆ ಮಾಡುವಂತಹ ರೀತಿಯಲ್ಲಿ ನಾವು ಬದುಕಿ ಬಾಳಬೇಕು.
ಭಟ್ರೆ, ಯಾವ ಧರ್ಮ ಸರಿ ಅಂತ ನಾವು ಹೇಳುವುದು? ನೀವು ಹೇಳಿದ್ರೆ ನಮಗೆ ಮಾಡುವ ಶಕ್ತಿ ಇಲ್ವಲ್ಲ, ಇದು ಸರಿ ಇದು ತಪ್ಪು ಅಂತ. ಆದ್ರೆ ವೇದದಲ್ಲಿ ಹೇಳಿದ್ದಾನೆ ಮಾಡ್ರಪ್ಪ, ವೇದದಲ್ಲಿ ಹೇಳಿದ್ದನ್ನು ಫಾಲೋ ಮಾಡಿ, ಮುಗದೇ ಹೋಯ್ತು ಕತೆ. ವೇದದಲ್ಲಿ ಹೇಳ್ದಂಗೆ ಮಾಡಿ, ವೇದ ಅರ್ಥ ಆಗಬೇಕಾಯ್ತಲ್ಲ, ಅರ್ಥ ಆಗೋದಿಲ್ವಾ? ಸರಿ, ಉಪನಿಷತ್ತನ್ನ, ವೇದದ ಒಂದು ಸಾರಾಂಶ ಉಪನಿಷತ್ನಲ್ಲಿ ಹೇಳಿದ್ದಾನೆ, ಅದನ್ನಾದರೂ ಫಾಲೋ ಮಾಡಿ, ಆಗ ಧರ್ಮದಲ್ಲಿ ನಡೀಲಿಕ್ಕೆ ಸಾಧ್ಯ. ಮುಗದೇ ಹೋಯ್ತು. ಒಂದು ಋಷಿಗಳು ಹೇಳ್ದಂಗೆ ಇನ್ನೊಬ್ರು ಹೇಳಲಿಲ್ಲ ಉಪನಿಷತ್ನಲ್ಲಿ, ಎಂತ ಮಾಡೋದು? ಆಗೋದಿಲ್ವಾ? ಪುರಾಣ ಉಂಟಲ್ಲ, ಪುರಾಣ ಭಟ್ರೆ ನೀವು ಹೇಳ್ತಿರೋದಕ್ಕೆ ಹಿಂಗೆ ಅರ್ಥ ಇದೆ ಅಂತ ಗೊತ್ತಾಯ್ತು, ನಾವು ಓದೋದು ಏನೂ ಅರ್ಥ ಆಗ್ತಿರ್ಲಿಲ್ಲ, ಎಂತ ಮಾಡೋದು? ಆಗ ಮಹಾಜನೋಹು, ಲೋಕದಲ್ಲಿ ಮಹಾಜನರು ಮ್ಯಾಕ್ಸಿಮಮ್ ಜನ ಏನನ್ನು ಫಾಲೋ ಮಾಡ್ತಾರೆ, ಯಾವುದು ಧರ್ಮ ಅಂತ ನಡೀತಾರೆ, ಹಾಗೆ ನಡಿಯಪ್ಪ. ಭಟ್ರೆ ನನಗೆ ಸರಿ ತಪ್ಪುಗಳ ವಿಭಜನೆ ಮಾಡ್ಲಿಕ್ಕೆ ಗೊತ್ತು. ಹೌದಾ? ಹಾಗಾದರೆ ಒಂದು ಕೆಲಸ ಮಾಡು, ನಿನಗಿಂತ ಪಂಡಿತರು ಯಾರಿದ್ದಾರೆ ಅವರಲ್ಲಿ ಚರ್ಚೆ ಮಾಡಿ ಧರ್ಮ ಅಧರ್ಮದ ದಾರಿಯನ್ನು ತಿಳಿದು, ಅವರು ಮತ್ತೆ ತಪ್ಪು ಹೇಳಿದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಯಾವ ಮನುಷ್ಯ ಧರ್ಮದಲ್ಲೇ ನಡೀತಾನೆ ಅವನು ಪುಣ್ಯಾತ್ಮ. ಪಾಪಿಗಳು ದೊಡ್ಡ ಪಟ್ಟಿ ಉಂಟು ಅಂತ. ದಯೆಯನ್ನು ಬಿಡುವುದು, ಈಗ ದಯೆ ಬಿಡುವುದು ಅಥವಾ ದಯೆ ಇಲ್ಲ ಅಂತಂದ್ರೆ ಅರ್ಥ ಏನೋ, ನಾನು ಆಗಲೇ ಹೇಳಿದಾಗೆ ಒಂದು ಉದಾಹರಣೆ, ಇವನೇ ಏನೋ ಹಿಂಸೆ ಮಾಡಬೇಕು ಹಾಗಾಗಿ ಅವನಿಗೆ ದಯೆ ಇಲ್ಲ, ಕ್ರೂರಿ ಅಂತ ಹೇಳುವುದಲ್ಲ. ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಎಣಿಸ್ತೇವಲ್ವ, ಅವರು ಹಾಗೆ ಮಾಡ್ತಿದ್ರು ಅದಕ್ಕೆ ಅವ್ರಿಗೆ ಈ ಶಿಕ್ಷೆ ಆಯಿತು, ಹಿಂದೆ ಮಾಡದಿಲ್ಲ, ಇದೂ ಕೂಡ ಪಾಪವೇ. ಹಾಗೆ ಎಣಿಸಬಾರ್ದು ನಾವು. ನಮ್ಮಂತೆ ಇನ್ನೊಬ್ಬ ಈಶ ಅಲ್ವ ಅಲ್ಲಿರೋದು ಆ ಹೃದಯದಲ್ಲಿ, ನಾವು ತೆಗಳದ್ದು ಕೂಡ ಅಥವಾ ಮನಸ್ಸಿನಲ್ಲಿ ಎಣಿಸದ್ದು ಕೂಡ ಇನ್ನೊಂದು ಈಶನ ಬಗ್ಗೆ ಅಲ್ವಾ, ಹಾಗೆ ಎಣಿಸಬಾರ್ದಂತ. ಹಾಗಾಗಿ ಅಧರ್ಮದ ಸಂಘ ಮಾಡುವುದು, ಅಧರ್ಮಕ್ಕೆ ಸಪೋರ್ಟ್ ಮಾಡುವನು ಕಾರಣ ಮಹಾಪಾತಕಿ, ಪಾಪಿಗಳೇ. ಹಾಗಾಗಿ ಈ ಪ್ರೇತಕಾಂಡದಲ್ಲಿ ನಾವೀಗ ಮುಂದಿನ ಭಾಗದಲ್ಲಿ ನೋಡುವಾಗ ಮೊದಲಿಗೆ ಜೀವ ಹೇಗೆ ಹೋಗ್ತದೆ ಅನ್ನುವ ವಿವರಣೆಯನ್ನು ಕೊಡ್ತಾನೆ. ವಿವರಣೆಯನ್ನು ಕೊಡುವಾಗ ಅಯ್ಯೋ ಎಷ್ಟು ಕ್ರೂರ ಭಗವಂತ ಅಂತ ಅನಿಸ್ಬಿಡ್ಬೇಕು ನಿಮಗೆ. ಯಾರಿಗೆ ಗೊತ್ತುಂಟಾ ಇದೆಲ್ಲ ನಿಯಮಗಳು? ಅಥವಾ ಈ ಪದ್ಧತಿಯಲ್ಲಿ ಭಗವಂತ ಅವರನ್ನು ಹತ್ತಿರ ಕರ್ಕೊಳ್ಳೋದು ಪಾಪಿಗಳಿಗೆ ಅಂತ. ಪುಣ್ಯಾತ್ಮರಿಗೆ ಈ ನಿಬಂಧನೆ ಇಲ್ಲ. ಗರುಡ ಕೇಳೋದು, ಹಾಗಾದರೆ ಭಗವಂತ ಈ ಪಾಪಿಗಳನ್ನು ಅಂತ ಹೇಳುವಾಗ, ಈ ಪಾಪಕರ್ಮ ಅಂತ ನಾವು ಹೇಳುವಾಗ, ಪುನರ್ಜನ್ಮ ಇದೆ ಅಂತ ಹೇಳುವಾಗ, ಆಯಿತಾ, ಯಾರ್ಯಾರಿಗೆ ಪುನರ್ಜನ್ಮ ಉಂಟು? ಈಗ ಶಿಕ್ಷೆ ಎಲ್ಲವೂ ಕೂಡ ನರಕದಲ್ಲಿ ಆದಮೇಲೆ ಮತ್ತೆ ಪುನರ್ಜನ್ಮ ಯಾತಕ್ಕೆ ಪ್ರಶ್ನೆ ಬರಬೇಕಲ್ಲ ನಮಗೆ. ಇದರಲ್ಲಿ ಹೇಳ್ತಾನಲ್ಲ, ಅಂದರೆ ನಿಮಗೆಲ್ಲ ಸ್ವಲ್ಪ ಮಟ್ಟಿಗಾದರೂ ಜ್ಞಾನ ಇದೆ ಅಂತ ಹೇಳೋದು. ಪುನರ್ಜನ್ಮ ಯಾರಿಗೆ ಉಂಟು ಹಾಗಾದರೆ? ಎಲ್ಲ ಶಿಕ್ಷೆಗಳನ್ನು ಕೂಡ ನರಕದಲ್ಲಿ. ಈಗ ನಾನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ, ನಾನು ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಬೇರೆ ಹೇಳಿದ್ದಾನೆ. ಯಾರು ನಿತ್ಯಾನುಷ್ಠಾನಗಳನ್ನು ಬಿಟ್ಟು ಒಬ್ಬ ಬ್ರಾಹ್ಮಣ ಬದುಕ್ತಾನೋ, ಬ್ರಾಹ್ಮಣ ತತ್ವವನ್ನು ಬಿಟ್ಟು ಬದುಕ್ತಾನೋ, ಅವನು 10,000 ವರ್ಷಗಳವರೆಗೆ ನರಕಯಾತನೆ ಅನುಭವಿಸ್ತಾನೆ ಅಂತ. ಅದಾದ ನಂತರದಲ್ಲಿ ಮತ್ತೆ ಜನ್ಮವನ್ನು ತೆಗೆದುಕೊಳ್ತಾನೆ. ಏನಾಗಿ ಗೊತ್ತಾ? ಕತ್ತೆ, ಒಂಟೆ ಈ ಯೋನಿಗಳಲ್ಲಿ ಜನಿಸ್ತಾನಂತೆ. ಕರ್ಮ ಮಾಡಲಿಲ್ಲಲ್ಲ, ಇಲ್ಲಿ ಕರ್ಮ ಮಾಡು ಅಂತ. ಯಾಕೆ ಶಿಕ್ಷೆ ಆಯ್ತಲ್ಲ. ಈಗ 10,000 ವರ್ಷಗಳು, 1-2 ವರ್ಷ ಅಲ್ಲ. ನರಕಯಾತನೆಯನ್ನು ಅನುಭವಿಸಿದಂತಹ ಮನುಷ್ಯನಿಗೆ ಮತ್ತೆ ಯೋನಿಯಲ್ಲಿ ಬಂದು ಅಲ್ಲಿ ಕಷ್ಟಗಳು ಯಾಕೆ? ಯೋಚನೆ ಮಾಡಿ. ಪ್ರತಿ ಕ್ಷಣವೂ ಪ್ರತಿ ದಿನವೂ ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೇವೆ ಅಲ್ವಾ? ಅದರಲ್ಲಿ ಮಹಾಪಾತಕಗಳನ್ನು ಮಾತ್ರ ನರಕದಲ್ಲಿ ಶಿಕ್ಷೆಗೆ ಒಳಪಡಿಸ್ತಾನೆ. ಈ ಸಣ್ಣ ಸಣ್ಣ ಪಾಪಗಳು ಅಂತ ಡಿವೈಡ್ ಮಾಡ್ತೇವಲ್ಲ ನಾವು, ಅದನ್ನೆಲ್ಲ ನಾವು ಮತ್ತೆ ಜನ್ಮ ತೆಗೆದುಕೊಂಡೇ ತೊಳಿಬೇಕು. ಹಾಗೆ
ಬರೀ ಒಂದು ತಪ್ಪಿಗೆ 10,000 ವರ್ಷ. ನಾ ಹೇಳೋದು ಒಂದೇ ತಪ್ಪು, ಬ್ರಾಹ್ಮಣ ತತ್ವವನ್ನು ಬದುಕಿದ್ದಕ್ಕೆ 10,000 ವರ್ಷ ಶಿಕ್ಷೆ ಅಂತಂದೆ. ಒಂದು ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆ ಇರ್ಬೇಕಾರೆ ಪ್ರತಿದಿನ ಮಾಡೋದು ಅದೇ ನಾವು. ಎಷ್ಟು ಲಕ್ಷ ಲಕ್ಷ ವರ್ಷಗಳು, ಕೋಟಿ ಕೋಟಿ ವರ್ಷಗಳು, ಮನ್ವಂತರಗಳೇ ಕಳೆದು ಹೋಗ್ತದೆ ಅಲ್ವಾ? ಆದರೆ ಅದಕ್ಕೆ ನಮಗೆ ಫಾಸ್ಟ್ ಲೈಫ್ ಬೇಗ ಆಗಬೇಕು, ಮತ್ತು ಮನುಷ್ಯನಾಗಿ ಜನಿಸಪ್ಪ, ಹಾಗಾಗಿ ಮತ್ತೆ ಪುನರುಪಜನ. ಇಲ್ಲ ಭಟ್ರೆ, ಈಗಿನ ಜೆನ್ಜಿ ಮಕ್ಕಳು ಇದನ್ನೆಲ್ಲ ಒಪ್ಪೋದಿಲ್ಲ ಅಲ್ವಾ? ಅದೇ ಭಟ್ರೆ ಹೇಳಿದ್ರೆ ಒಪ್ಪೋದಿಲ್ಲ ಅಂತ. ನಾನು ಹೇಳೋದು ಒಪ್ಪೋದು ಬೇಡ, ಸೈಂಟಿಸ್ಟ್ ಹೇಳಿದ್ರೆ ಒಪ್ತಾರಲ್ಲ, ಸೈನ್ಸ್ ಹೇಳಿದ್ರೆ ಒಪ್ತದಲ್ಲ. ಇವತ್ತಿಗೂ ಕೂಡ ನಿಮಗೆ ಈ ಗೂಗಲ್ನಲ್ಲಿ, ಯೂಟ್ಯೂಬ್ಗಳಲ್ಲಿ ಈ ರಿಸರ್ಚ್ಗಳು ಇದ್ರ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ಹೆಚ್ಚು ಕಮ್ಮಿ 2500 ಪುಟಗಳ ಒಂದು ರಿಸರ್ಚ್ ಮಾಡಿದಂತಹ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಡಾಕ್ಟರ್ ಐಯನ್ ಸ್ಟೀವೆನ್ಸನ್ ಅಂತ, ಯಾವುದೋ ದೇಶದ ಯಾವುದೋ ಧರ್ಮದ ವ್ಯಕ್ತಿ ಇದರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇದು ಸತ್ಯ ಅಂತ ಒಪ್ಪಿಕೊಳ್ತಾರೆ. ಪುನರ್ಜನ್ಮ ಇದೆ, ಆ ಪುನರ್ಜನ್ಮದ ನೆನಪುಗಳು, ಹಾಗೆ ಈ ಏನಂತಂದರೆ ಕೆಲವೊಂದು ವ್ಯಕ್ತಿಗಳು ತಕ್ಷಣ ಸಾಯ್ತಾರೆ, ಸತ್ತೊಂದು 2 ಗಂಟೆಯಲ್ಲಿ ಮರಳಿ ಬರ್ತಾರೆ. ಇದು ಅದರ ಕಾನ್ಸೆಪ್ಟ್ಗಳು, ಇದನ್ನೆಲ್ಲ ರಿಸರ್ಚ್ ಮಾಡಿ ಹೌದು ಅಂತ ಪ್ರೂವ್ ಮಾಡಿದ್ದಾರೆ. ಹೌದು, ಹಿಂದೂ ಫಿಲಾಸಫಿಯಲ್ಲಿ ಹೇಳಿದಂತಹ ಮಾತುಗಳು ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ಪುರಾಣವನ್ನು ಬರೆದಂಥವ್ರು ಎಷ್ಟು ದೊಡ್ಡ ಸೈಂಟಿಸ್ಟ್ ಇರ್ಬೋದು ಹಾಗಾದರೆ? ವಿಜ್ಞಾನದ ಹೊರತಾಗಿಲ್ಲ ಅಂತ ನಾನು ಅದನ್ನೇ ಹೇಳಿದ್ದು, ಆಯಿತಾ? ಈಗ ಆಯಿತು, ನಮಗೆ ಯಾರಿಗೆ ಈ ಶಿಕ್ಷೆಗಳು ಅಥವಾ ಈ ಪ್ರೇತಕಲ್ಪದಲ್ಲಿ ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟದ್ದು ಅಂತ ಹೇಳುವಾಗ ನಾನು ಹೇಳಿದೆ, ಪಾಪಿಗಳನ್ನು ಹೀಗೆ ಕರೆದುಕೊಳ್ತಾನೆ ಭಗವಂತ. ನೀವು ಮುಂದೆ ತಿಳ್ಕೊಳ್ಬೇಕು, ಈ ಶಿಕ್ಷೆ ಅಂತ ಬರುವಾಗ, ಯಾತನೆ ಅಂತ ಬರುವಾಗ, ಈ ಎಲ್ಲರನ್ನ ಹೇಳದ್ದು ಕೂಡ ನಮಗೆ ಪಾಪಿಗಳ ಜೀವಕ್ಕೆ. ಇಲ್ಲಿ ಪುಣ್ಯಾತ್ಮರಂತೆ ಬದುಕಿ ತೋರಿಸಬಹುದು, ಆದರೆ ಅಲ್ಲೇ ನಮಗೆ ಹೇಳಲಿಕ್ಕಾಗುವುದಿಲ್ಲ. ಇಲ್ಲಿ ಹೊರಗಡೆಯಲ್ಲಿ ನಾವು ಎಷ್ಟೇ ಒಳ್ಳೆಯವರು, ಪುಣ್ಯಾತ್ಮರು, ದಾನ ಧರ್ಮ ಇತ್ಯಾದಿ ಎಲ್ಲದರಲ್ಲೂ ನಾವು ಮೇಲುಗೈನಲ್ಲಿ ಲೋಕದಲ್ಲಿ ಹೆಸರು ತಗೊಳ್ಬೋದು, ಬಹಳ ಪುಣ್ಯಾತ್ಮರಪ್ಪ ಅಂತ ಹೆಸರನ್ನು ತೆಗೆದುಕೊಳ್ಬೋದು. ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ ಪುಣ್ಯಾತ್ಮರಾಗಬೇಕು, ನಾವು ಪುಣ್ಯ ಜೀವಿಗಳಾಗಬೇಕು. ಭಗವಂತ ಹೇಳೋದು ಈಗ ಹೇಗೆ ಅಂತಂದರೆ, ಶುರು ಮಾಡ್ತಾನೆ ಭಗವಂತ ಶ್ರೀಕೃಷ್ಣ ಹೇಳೋದು, ನೋಡಪ್ಪ, ಇದು ನಮ್ಮ ಜೀವನದ ಉದ್ದೇಶ, ಈ ರೀತಿಯಾಗಿ ನಡೆದಂತಹವನು ಪುಣ್ಯಾತ್ಮ, ಉಳಿದಂತೆ ಮಹಾಪಾತಕಗಳನ್ನು ಮಾಡುವನು ಪಾಪಿ. ಮೊದಲಿಗೆ ಪುಣ್ಯಾತ್ಮರ ಮರಣದ ಸಂಕೇತ ಹೇಗಿರ್ತದೆ ಅಥವಾ ಮರಣ ಹೇಗಿರ್ತದೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ. ಮೊದಲಿಗೆ ಹೇಳುವಂಥದ್ದು, ಪುಣ್ಯಾತ್ಮರ ಸಾವು ಯಾವುದೇ ರೋಗ ರುಜಿನಗಳಿಲ್ಲದೆ ಆಯಿತಾ, ಆಯಸ್ಸನ್ನು ಮುಗಿಸಿ ಸಂಯೋಗ ಶಕ್ತಿಯಿಂದ ದೇಹವನ್ನು ಬಿಡ್ತಾರೆ. ಬಿಡುವುದು ಅಂತಂದರೆ ಈ ದೇಹಕ್ಕೆ ಆತ್ಮ ಅಂಟಿಕೊಳ್ಳದ ಹಾಗೆ ನೋಡ್ಕೊಳ್ತಾರೆ. ಹಾಗಾಗಿ ಯಮಕಿಂಕರರು ಅವರಿಗೆ ಪುಣ್ಯಾತ್ಮರಿಗೆ ಹೇಗೆ ಕಾಣ್ತಾರಂತೆ ಗೊತ್ತಾ? ಸುಂದರವಾಗಿ ಕಾಣ್ತಾರಂತೆ. ಅವರು ಬಂದು ಬಾರಪ್ಪ ಸಮಯ ಆಯಿತು ಅಂತ ತಕ್ಷಣ ಬರ್ತಾನೆ, ಹೋಗ್ತಾನೆ. ಇಲ್ಲಿ ಯಮಧರ್ಮನಲ್ಲಿ, ಯಮಧರ್ಮನ ಕಲ್ಪನೆ ಅಲ್ಲ, ಗರುಡ ಪುರಾಣವೇ ಹೇಳೋದಿದು, ನಾನಲ್ಲ ಅಂತ. ಪ್ರಥಮವಾಗಿ ಯಮಧರ್ಮ ಅಂತಂದರೆ ನಮ್ಮ ಟಿ ವಿಲೂ ಹಾಗೆ ಮಾಡಿದ್ದಾರೆ, ಫಿಲಮ್ಗಳಲ್ಲಿ. ದೊಡ್ಡ ಕೋಣ, ದೊಡ್ಡದಾದ ಕಣ್ಣು, ಕಪ್ಪು ಮುಖ, ದಪ್ಪ ಮೀಸೆ. ಯಮ ಅಂತಂದರೆ ಅರ್ಥ ಎಂತ ಗೊತ್ತುಂಟಾ? ನಿಯಮವನ್ನು ಹಾಕುವವನು ಅಂತ. ಅವನು ಹಾಗೆ ಭಯಂಕರವಾಗಿ ತೋರಿಸು. ಆದರೆ ಪುಣ್ಯಜೀವಿಗಳಿಗೆ ಯಮ ಸುಂದರೇಶನಾಗಿ, ಅತಿ ಸುಂದರದ ವ್ಯಕ್ತಿಯಾಗಿ ಕಾಣಿಸ್ತಾನಂತೆ.
ಯಾಕೆ ಅಂತಂದ್ರೆ ಯಮಕಿಂಕರರಷ್ಟೇ ಅಲ್ಲ, ಹೊರಗೆ ಬರ್ತಿದ್ದಾಗ ಯಮಧರ್ಮ ಬರ್ತಾನೆ ಸ್ವಾಗತ ಮಾಡಲಿಕ್ಕೆ, ಬನ್ನಿ ಅಂತ. ಆ ರೀತಿ ಕರೆದುಕೊಂಡು ಅವರಿಗೆ ಮುಂದಿನ ಹಾದಿಯನ್ನು ತೋರಿಸುವಂತಹದ್ದು. ಅವರ ಜೀವ ಹೇಗೆ ಹೋಗ್ತದೆ ಅಂತ ಕೇಳಿದ್ರೆ ಪುಣ್ಯದ ಮೇಲೆ ಮತ್ತೆ ಡಿಪೆಂಡ್ ಆಗ್ತದೆ. ಮೇಲ್ಭಾಗದಲ್ಲಿ ಅವರ ಜೀವ ಹೋಗ್ತದೆ ಅಂತ, ಕಣ್ಣು, ಮೂಗು, ಬಾಯಿ, ಕಿವಿ. ಇನ್ನು ಯೋಗಿಗಳು ಅತಿ ಪುಣ್ಯವನ್ನು ಮಾಡಿದವರಿಗೆ ಸಹಸ್ರಾರದಲ್ಲಿ ಜೀವ ಹೋಗ್ತದೆ ಅಂತ. ಈಗ ಕೆಲವೊಮ್ಮೆ ಯೋಗಿಗಳು ಸತ್ತ ಮೇಲೆ ತಲೆ ಹೊಡೆಯೋದುಂಟು ಅಲ್ಲ, ಹಾಗಲ್ಲ. ಅದು ಸರಿಯಾಗಿ ಹೇಳಬೇಕು ಅಂದರೆ ಸಹಸ್ರಾರ ತಲೆ ಹೊಡೆದು ಹೊರಗೆ ಹೋಗಬೇಕು ಅಂತ. ಪುಣ್ಯಾತ್ಮರಿಗೆ ಹಾಗೆ ಜೀವ ಹೊರಗೆ ಬರ್ತದೆ ಅಂತ. ಕರೆದ್ರಾಯ್ತು ಅವರಿಗೆ, ಯಮ ಬಂದು ಕರೆದ್ರಾಯ್ತು ಬಾ ಅಂತ ಬರ್ತದೆ ಅಂತ. ಅವರವರ ಪುಣ್ಯದ ಮೇಲೆ ಬಾಯಿ ನಮಗೆ ಅದು ಕಂಡುಹಿಡಿಯೋದು ಕಷ್ಟ. ನಾವು ಹೇಳೋದುಂಟು, ನಮ್ಮ ತಾಯಿಯ ಜೀವ ಕಣ್ಣಿನಲ್ಲಿ ಹೋಯಿತು, ತಂದೆಯ ಜೀವ ಬಾಯಲ್ಲಿ ಹೋಯಿತು ಅಂತೆಲ್ಲ ನಾವು ಹೇಳ್ತೇವಲ್ಲ. ಅಂದರೆ ಬಾಯಿ ತೆಕ್ಕೊಂಡು ಅವರು ಸತ್ತರೆ ಬಾಯಲ್ಲಿ ಹೋಯಿತು ಅಂತ, ಕಣ್ಣು ತೆಗೆದು ಅವರ ಮರಣ ಆದರೆ ಕಣ್ಣಲ್ಲಿ ಹೋಯಿತು ಅಂತ. ಅದು ಹೇಳೋದು ಸುಲಭ ಬಿಟ್ಟರೆ, ಒಂದು ಪರಿಕಲ್ಪನೆಗೆ ಓಕೆ ಬಿಟ್ಟರೆ ಅದೇ ಸರಿಯಾದ ಮಾರ್ಗ ಅಲ್ಲ ಅಂತ ಹೇಳ್ತಾರೆ. ಇದು ಪುಣ್ಯಾತ್ಮರಿಗೆ ಇರುವಂತಹ ಸಾವಿನ ನಿಯಮ. ಅವ್ರಿಗೆ ಯಾವುದೇ ಯಾತನೆಗಳಿಲ್ಲ ಅಂತ. ಆದರೆ ಪಾಪಿಗಳಿಗೆ ಹೇಗೆ ಜೀವ ಹೋಗ್ತದೆ ಆ ಕಲ್ಪನೆಯನ್ನು ಭಗವಂತ ಮೊದಲಿಗೆ ಕೊಡ್ತಾನೆ. ಅನ್ಯಜನ್ಮೇ ಕೃತಂ ಪಾಪಂ ವ್ಯಾಧಿ ರೂಪೇಣ ಸಂಸ್ಥಿತೆ. ಅಂದರೆ ಈಗ ಕೆಲವೊಬ್ಬರು ಹೇಳೋದುಂಟು, ಲೋಕದಲ್ಲಿ ನಾವು ಕಂಡಿದ್ದೇವಪ್ಪ ತುಂಬ ಪುಣ್ಯವಂತರು, ಅವರು ತುಂಬ ಪುಣ್ಯವಂತರು. ಆದರೆ ಅವರು ಮರಣದ ಸಂದರ್ಭದಲ್ಲಿ ಒಂದಿಷ್ಟು ದಿನಗಳು ಅಥವಾ ಒಂದಿಷ್ಟು ಕಾಲಗಳು ಅವರು ರೋಗದಲ್ಲಿ ಇದ್ರಲ್ಲ, ನಾವು ಕಂಡಿದ್ದೇವೆ. ಅವರು ಪುಣ್ಯಾತ್ಮರು, ಲೋಕದಲ್ಲಿ ಒಳ್ಳೆ ದಾನ ಧರ್ಮಾದಿಗಳನ್ನು ಮಾಡಿ ದೇವರ ಅನುಷ್ಠಾನಗಳನ್ನು ಮಾಡುವಂತಹದ್ದು ಎಲ್ಲ ಇತ್ತು ಅವರಿಗೆ. ಆದರೂ ಕೂಡ ಅವರು ರೋಗ ಬಂದು ಹೋದ್ರಲ್ಲ, ಹಾಗಾದರೆ ಅವರು ಪುಣ್ಯಾತ್ಮರ ಪಾಪಿಗಳ? ಪ್ರಶ್ನೆ ಬರೋದುಂಟಲ್ಲ. ಅಲ್ಲ, ಈಗ ನಾನು ಅದನ್ನೇ ಹೇಳಿದ್ದು, ನಮ್ಮ ಲೆಕ್ಕಾಚಾರವೇ ಬೇರೆ, ಪುಣ್ಯ ಪಾಪದು. ಭಗವಂತನ ಲೆಕ್ಕಾಚಾರ ಬೇರೆ. ಅದಕ್ಕೆ ಒಂದು ಗರುಡ ಪುರಾಣ ಏನು ಹೇಳ್ತದೆ ಗೊತ್ತುಂಟಾ? ನೀನು ಕೇವಲ ಈ ಜನ್ಮದ ಪುಣ್ಯವನ್ನಷ್ಟೇ ಲೆಕ್ಕಾಚಾರ ಮಾಡ್ತಿದ್ದೀಯಾ, ಅಥವಾ ಈ ಲೋಕದಲ್ಲಿ ಅವನ ನಡೆ ನುಡಿಗಳನ್ನು ಅವನ ಕ್ರಿಯೆಗಳನ್ನು ನೋಡಿಕೊಂಡು ನೀನು ಪುಣ್ಯಾತ್ಮ ಅಂತ ಹೇಳಿದ್ದೀಯಾ? ಹಿಂದಿನ ಜನ್ಮದ ಲೆಕ್ಕಾಚಾರ ಯಾರು ಮಾಡೋದು? ಅಲ್ಲ, ಹಿಂದಿನ ಜನ್ಮದ ಶೇಷ ಉಂಟಲ್ಲ. ಹಾಗಾಗಿ ಒಂದಿಷ್ಟು ರೋಗಗಳು ಬೇಕು ಅವನಿಗೆ. ಹಾಗಾಗಿ ಕೊನೆಯ ಸಂದರ್ಭದಲ್ಲಿ ರೋಗಗಳು ಬಂತು. ಇನ್ನು ಕೆಲವೊಂದಿಷ್ಟು ಪಾಪಿಗಳು ಅಂತ ಹೇಳ್ತಾರೆ, ಅವ್ರಿಗೆ ಎಂಥದ್ದು ಬರಲಿಲ್ಲ ಭಟ್ರೆ, ಹೋಗ್ತಾ ಇದ್ರು ನೋಡಿ, ಸಾವೆಂತ ಅದ್ಭುತ ಅಂತ ಕುಸ್ತು ಬಿದ್ರು, ಹೋಯ್ತು ಜೀವ. ನಾವು ಕಣ್ಣವ್ರು ಕಂಡಿದ್ದೇವೆ, ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತುಂಟು. ಅವರು ಹೇಳೋದುಂಟು ಹೀಗೆ, ಎಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ತಪ್ಪುಗಳು ಮಾಡಿದ್ದಾರೆ, ಎಷ್ಟು ಜನರ ಶಾಪ ಉಂಟು ಅವ್ರ ಮೇಲೆ. ಹೀಗಾಗೋದುಂಟಲ್ಲ. ನಾನು ಅದನ್ನೇ ಹೇಳಿದ್ದು, ಲೆಕ್ಕಾಚಾರ ನಮ್ಮದು ಅವ್ರದ್ದು ಬೇರೆ ಬೇರೆನೇ ಇರ್ತದೆ ಅಂತ. ಕೆಲವೊಮ್ಮೆ ಈ ಪಾಪ ಸಂಚಯಗಳು ಅತಿ ಹೆಚ್ಚಾದಾಗ ಇನ್ನು ಒಂದು ಕ್ಷಣವೂ ಅವನು ಲೋಕದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ ಅಂತ ಭಗವಂತನಿಗೆ ಅನಿಸ್ದಾಗ ಟಕ್ ಅಂತ ತೆಗೆದು ಬಿಡ್ತಾರೆ. ಅಲ್ಲಿ ಅವನಿಗೆ ಟೈಮ್ ಇಲ್ಲ, ರೋಗವನ್ನು ಕೊಡೋದು ಮಾಡಲಿಕ್ಕೆಲ್ಲ ಸಮಯ ಇಲ್ಲ ಅಂಥೇಳಿ. ಹಾಗೆ ಹೋದ ತಕ್ಷಣ ಅವರು, ನಾವು ಅಂದ್ಕೊಂಡದ್ದು ಬೇರೆ, ದೇವ್ರ ಲೆಕ್ಕಾಚಾರ ಅವನು ಪುಣ್ಯಾತ್ಮ ಇದ್ದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಈಗ ಇದನ್ನು ಹೇಳುವಾಗ ನನ್ನ ತಂದೆ ಯಾವಾಗಲೂ ಒಂದು ಕತೆ ಹೇಳೋದು ನೆನಪಾಗ್ತದೆ. ಯಾರು ಈ ಪುಣ್ಯ ಪಾಪವನ್ನು ಹೇಗೆ ನಾನು ವಿಭಜನೆ ಮಾಡಬೇಕಪ್ಪ, ತುಂಬ ಕಷ್ಟ. ಆದರೆ ಒಂದು ಕಥೆಯನ್ನು ಹೇಳಿದ್ರು, ಏನಂತ ಗೊತ್ತು? ಈಗ ಒಂದು ಡಾಕ್ಟರ್ ಇರ್ತಾನೆ, ಒಂದು ಡಾಕ್ಟರ್ ವೈದ್ಯ. ಅವನು ಒಂದು ಜೀವವನ್ನು ಉಳಿಸ್ಲಿಕ್ಕಾಗಿ, ಜೀವವನ್ನು ಉಳಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಕತ್ತಿ ಅಥವಾ ಚಾಕು, ನೈಫ್ ಹಿಡಿದು ಅವನು ಹೊಟ್ಟೆಯನ್ನು ಕೊಯ್ದು ಆಪರೇಟ್ ಮಾಡ್ತಾನೆ. ಆಯಿತಾ? ಹೊಟ್ಟೆಗೆ ಚಾಕು ಹಾಕೋದು ಅಂತ, ಆಯಿತಾ? ಇನ್ನೊಬ್ಬ ಕಳ್ಳ ಇರ್ತಾನೆ, ಅವನು ಅದೇ ಚಾಕುವನ್ನು ತಗೊಂಡು ಇನ್ನೊಬ್ಬನ ಹೊಟ್ಟೆಗೆ ಹಾಕ್ತಾನೆ. ಇಬ್ಬರು ಕೊಯ್ದದ್ದು ಹೊಟ್ಟೆ. ಹಾಗಾದರೆ ಇದರಲ್ಲಿ ಪುಣ್ಯಾತ್ಮ ಯಾರು, ಪಾಪಿಷ್ಟ ಯಾರು? ಅಲ್ವಾ? ಕ್ರಿಯೆ ಒಂದೇ. ಒಬ್ಬ
ಸೈನಿಕನಾದವನು ನಮ್ಮ ರಕ್ಷಣೆಗೋಸ್ಕರ ಶತ್ರು ದೇಶದ ಸೈನಿಕನನ್ನು ಕೊಲ್ತಾನೆ. ಆ ಸೈನಿಕಂದು ಏನಾದ್ರು ತಪ್ಪುಂಟ, ಅವನು ಅವರ ಆಜ್ಞೆಯ ಮೇಲೆ ಅವನು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾನೆ, ಇವನು ನಮ್ಮ ರಕ್ಷಣೆ ಮಾಡಬೇಕು ಅಂತ ಇವನು ಹೋಗ್ತಾನೆ. ಹಾಗಾದ್ರೆ ಇದರಲ್ಲಿ ಪಾಪ ಯಾರಿಗೆ, ಪುಣ್ಯ ಯಾರಿಗೆ? ಆ ಎರಡು ಬದಿಯ ಸೈನಿಕರದ್ದು ಏನು ತಪ್ಪಿತ್ತು? ಅವನ ಆತ್ಮರಕ್ಷಣೆಗೋಸ್ಕರ ಯುದ್ಧ ಮಾಡಿದ್ರೆ, ಇವನ ಆತ್ಮರಕ್ಷಣೆಗೋಸ್ಕರ. ಎರಡೂ ಕೂಡ ರಕ್ಷಣೆಗಾಗಿಯೇ ಇಬ್ಬರು ಕ್ರಿಯೆಯನ್ನು ಮಾಡೋದು. ಹಾಗಾದ್ರೆ ಪಾಪಿಷ್ಠರು ಯಾರು, ಪುಣ್ಯವಂತರು ಯಾರು ಅಂತ. ಆಗ ಮತ್ತೆ ಉದ್ದೇಶ ಏನುಂಟು ಅಂತ ಹೋಗ್ತದೆ ಅಲ್ಲಿ. ಉದ್ದೇಶ ಏನಪ್ಪ? ಯಾರ ಉದ್ದೇಶಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅವನು ಯುದ್ಧಕ್ಕೆ ಬಂದ ಅಥವಾ ಇವನು ಯುದ್ಧಕ್ಕೆ ಬಂದ? ಆ ಉದ್ದೇಶಿತನ ಮೇಲೆ ಈ ಪಾಪ ಪುಣ್ಯ ಹೋಗ್ತದೆ. ಹಾಗಾಗಿ ಇಲ್ಲಿ ಕ್ರಿಯೆ ಅಲ್ಲ, ಕ್ರಿಯೆ ಹಿಂದಿರುವ ಉದ್ದೇಶ ನಮಗೆ ಪ್ರಾಮುಖ್ಯವಾಗಿ ಬೇಕು. ಹಾಗಾಗಿ ಈ ಪುಣ್ಯ ಪಾಪಗಳು ಅನ್ನುವಂತಹದನ್ನ ನೀವು ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿಯ ಕ್ರಿಯೆಯ ಮೇಲೆ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವ್ಯಕ್ತಿ ಪ್ರತಿದಿನವೂ ಕೂಡ 1,000 ರೂಪಾಯಿ ಹೂ ತಂದು ನಮ್ಮ ದೇವಿ ಕೊಡ್ತಾ ಇದ್ದಾನೆ ಅಂತ ಕಲ್ಪನೆ ಮಾಡಿ, ಆಯ್ತಾ? ಆಹಾ, ಏನು ಪುಣ್ಯಾತ್ಮ ಮಾರಯ್ಯ, ಅವನು ದಿನ ದುಡ್ಡಿನಲ್ಲಿ 1,000 ರೂಪಾಯಿ ಹೂ ತಂದು ದೇವರಿಗೆ ಕೊಡ್ತಾ ಇದ್ದಾನೆ, ಭಾರಿ ದೈವ ಭಕ್ತ. ದೇವರು ಅವನು ತಂದು ಕೊಟ್ಟ 1,000 ರೂಪಾಯಿ ಹೂ ನೋಡುವುದಿಲ್ಲ, ಆ ಹೂವಿಗೆ ಕೊಟ್ಟ 1,000 ರೂಪಾಯಿ ಎಲ್ಲಿಂದ ಬಂತು ಅಂತ ನೋಡ್ತಾನೆ. ಹೇಗೆ ಬಂತದು ಅನ್ನುವುದನ್ನು ನೋಡ್ತಾನೆ. ಆ ಕೊಡುವಾಗಿದ್ದ ಉದ್ದೇಶ, ನನಗೆ ದೇವರಿಗೆ ಪ್ರತಿದಿನ ಹೂ ಕೊಡಬೇಕು ಅಂತ ಭಟ್ರು ಹೇಳಿದ್ದಾರೆ, ಆಯ್ತಾ? ಈಗ ಕೆಲವೊಂದು ಕ್ರಿಯೆಯಲ್ಲಿ ನಾನು ಹೇಳೋದುಂಟು, ಗಣಪತಿಗೆ ಪ್ರತಿನಿತ್ಯ ದೂರ್ವೆ ಹಾಕಿ ಅಂತ. ಸಿಟಿಗಳಲ್ಲಿ ಆಗೋದಿಲ್ಲ, ಯಾರಿಗೊಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟುಬಿಡೋದು ಹೂವಿನ ಅಂಗಡಿಯವರಿಗೆ. ಹಾಗೆ ಹೂವನ್ನು ಕೊಡಿ ಅಂತ ಹೇಳಿರ್ತಾನೆ. ಅವರು ಅಂಗಡಿಯಲ್ಲಿ ಹೋಗಿ ಮಾತಾಡೋದು, ನೋಡಪ್ಪ ದಿನ ನನಗೆ 1,000 ರೂಪಾಯಿ ಹೂ ಬೇಕು. ಸ್ವಾಮಿ 1,000 ರೂಪಾಯಿಗೆ ಅಂದಾಜು ಮಾಡು, ಒಂದು ಕುಚ್ಚು, ಒಂದು 10 ಮಾರು ಹೂ ಕೊಡ್ಬೋದು ನಾನು. ಇಲ್ಲ 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 ಇಲ್ಲ, ನನಗೆ ನಾನು ಕೊಡೋದೇ 1,000 ರೂಪಾಯಿ ಪ್ರತಿನಿತ್ಯ, ನನಗೆ ಒಂದು 15 ಮಾರು ಬೇಕು. ಆಯ್ತು ಸ್ವಾಮಿ, ಕೊನೆಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಕೊನೆಯಲ್ಲಿ ಕೊಡೋದು, ಎಲ್ಲ ಉಳಿದು ಬಳದ ಹೂವನ್ನೆಲ್ಲ ಸೇರಿಸಿ ಕೊಡೋದು, ತಂದು ಕೊಡ್ತಾನೆ. ಕ್ವಾಲಿಟಿ ಬಿಹೈಂಡ್ ಇಟ್ ಏನುಂಟು? ಹೂವನ್ನೆಲ್ಲ ಉಳಿದು ಬಳದದ್ದು ಆದದ್ದು ಸೇರಿಸಿ ಕೊಡುವುದು. ದೇವರು ಕೇಳಿದ್ದಾನ? ಅದೇ ಹೇಳಿದ್ದು, ಕೊಡುವಾಗ ಇರುವ ಉದ್ದೇಶ, ಕೊಡುವ ವಸ್ತುವಿನ ಮಹಾತ್ಮೆ, ಎರಡನ್ನೂ ತಿಳಿದು ಮಾಡಬೇಕು ಕೆಲಸ. ಹಾಗಾಗಿ ಈ ಎಲ್ಲ ಕಾರಣಗಳನ್ನಿಟ್ಟುಕೊಂಡು ಭಗವಂತ ನಮ್ಮ ಸಾವಿನ ನಿರ್ಧಾರ ಮಾಡ್ತಾನೆ. ಸಾವು ಬೇಕು, ಯಾಕೆಂದರೆ ನಾವು ಮತ್ತೆ ಮೋಕ್ಷದ ಕಡೆಗೆ ಹೋಗಬೇಕು ಅಂತ. ಆಯಿತು, ಇದು ಪುಣ್ಯಾತ್ಮರು ಹೀಗೆ ಹೋಗ್ತಾರೆ ಅಂತಾಯಿತು. ಪಾಪಿಗಳು ಬಿಟ್ರೆ, ಪಾಪಿಗಳು ಹೋಗೋದು ಅಂತ ಹೇಳುವಾಗ, ಒಂದು ವ್ಯಕ್ತಿ ಸಾವಿನ ಹತ್ತಿರ ಬರುವಾಗ ಅವನಿಗೆ ಗೊತ್ತಾಗ್ತದೆ. ಏನು ಅಂತ ಕೇಳಿದ್ರೆ, ಮೊದಲು ರೋಗಕ್ಕೆ ತುತ್ತಾಗ್ತಾನಂತೆ. ಸಮೀಪದ ಸಮಯದಲ್ಲಿ ರೋಗಕ್ಕೆ ತುತ್ತಾಗುವುದು ಅವನು ಪಾಪದ ಶೇಷವಾಗಿ. ಹೀಗೆ ರೋಗದಲ್ಲಿ ನರಳಿ ಒಂದು ಸಮಯಕ್ಕೆ ಅವನ ಈ ನಮ್ಮಲ್ಲಿ 3 ಅಂಶಗಳು, ವಾತ, ಪಿತ್ತ, ಕಫ, ಈ ಎಲ್ಲ ರೋಗಗಳಿಗೂ ಕೂಡ, ನಮ್ಮಲ್ಲಿ ಬರುವ ರೋಗಗಳಿಗೆ ಒಂದು ಕಾರಣ ಅಲ್ಲ. ಮೊದಲು ಪಿತ್ತ ಜಾಸ್ತಿ ಆಗ್ತದೆ ಅಂತೆ ಆ ವ್ಯಕ್ತಿಯ ದೇಹದಲ್ಲಿ, ಹೀಟ್ ಆಗ್ತದೆ ಬಾಡಿ. ಗೊತ್ತುಂಟಾ? ನಮ್ಮ ದೇಹ ಹೀಟ್ ಆಗೋದಕ್ಕೆ ಪಿತ್ತಜನಕ ಅಥವಾ ಪಿತ್ತ ನಮಗೆ ಸಪೋರ್ಟ್ ಮಾಡಬೇಕು. ಹಾಗೆ ಉಷ್ಣಾಂಶ ಹೆಚ್ಚಾಗುವುದು. ಯಾವ ರೀತಿ ಅಂದರೆ ಬೆಂಕಿಯಲ್ಲಿ ಬಿದ್ದಿದ್ದೀನಿ ಅನ್ನುವಷ್ಟು ಅವನಿಗೆ ಹಿಂಸೆ ಆಗ್ತದೆ. ಅದಾದ ಮೇಲೆ ನಾಡಿಗಳಲ್ಲಿರುವ ವಾತ ಅಂತ ಹೇಳ್ತಾರೆ. ವಾತ ಅಂದರೆ ಈ ನಾಡಿಗಳಲ್ಲೆಲ್ಲ ಗಾಳಿ ಓಡಾಡ್ತದಲ್ಲ, ವಾಯು ಸಂಚಾರ ಆಗಬೇಕಲ್ಲ ಇಡೀ ದೇಹಕ್ಕೆ, ಅದು ಸ್ತಬ್ಧ ಆಗಲಿಕ್ಕೆ ಶುರುವಾಗ್ತದೆ. ನಂತರ ಈ ನಾಡಿಗಳಲ್ಲೆಲ್ಲ ಕಫ ತುಂಬಲಿಕ್ಕೆ ಪ್ರಾರಂಭ. ಕಫ ಹಾಗೆ ತುಂಬುವಾಗ ಅವನು ನೋಡಿ ಎಂಥ ಚಂದ ಅಂತಂದರೆ, ಇದೆಲ್ಲ ಮಾಡುವಾಗ ಒಂದು ಶಬ್ದ ಬರ್ತದೆ. ಕೊನೆಗೆ ಹೋಗುವಾಗ ಎಲ್ಲ ಕಡೆಯಲ್ಲೂ ಕಫ ತುಂಬುವಾಗ ಗಂಟಲಲ್ಲಿ ಗರ್ರ ಗರ್ರ ಅಂತ ಒಂದು ಶಬ್ದ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಈ ಶಬ್ದ ಬರುವಾಗ ಆ ಜೀವಿಯ
ಸುತ್ತ ಅವನ ಬಂಧು ಬಾಂಧವರು, ಮಕ್ಕಳು, ಹೆಂಡತಿ ಅಥವಾ ಗಂಡ ಎಲ್ಲ ನಿಂತು ಅಳ್ತಾರೆ. ಅಳುವುದು ಕೇಳ್ತದೆ ಅವನಿಗೆ, ಅದ್ರ ಒಳಗಡೆ ನೋವು, ಉತ್ತರ ಕೊಡ್ಲಿಕ್ಕೆ ಆಗುತ್ತಿಲ್ಲ. ಆ ಸಮಯದಲ್ಲಿ ಅವನಿಗೆ ಕೇಳ್ತದೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಒಳಗಡೆ ಯಾತನೆಗಳು ಶುರುವಾಗ್ತದೆ ಅಂತೆ. ಹಾಗೆ ಶಬ್ದ ಬರುವಾಗ ಯಮಕಿಂಕರರು ಬರ್ತಾರೆ. ಈಗ ಯಮಕಿಂಕರು ಹೇಗೆ ಕಾಣಿಸ್ತಾರೆ ಅಂತ ಗೊತ್ತಾ? ಒಂದು ಕೈಯಲ್ಲಿ ಪಾಶ, ಇನ್ನೊಂದು ಕೈಯಲ್ಲಿ ದಂಡವನ್ನ ಹಿಡಿದು, ಭೀಮಕ ಅಂದ್ರೆ ಭೀಮಸ್ವರೂಪ ಅಂದ್ರೆ ಕಣ್ಣು, ದೊಡ್ಡ ಕಣ್ಣು, ಅದನ್ನ ನೋಡುವಾಗಲೇ ಮನುಷ್ಯ ಭಯ ಆಗಿಬಿಡ್ಬೇಕು, ಅಷ್ಟು ಭಯಂಕರ ರೂಪದಲ್ಲಿ ಕಾಣ್ತಾರೆ. ನಂತರ ಪಾಶ ಹಾಕಿ ಎಳೆಯುವುದು. ಯಾರ ಕುತ್ತಿಗೆಗೆ ಪಾಶ ಹಾಕುವುದು? ಈ ದೇಹಕ್ಕ ಅಲ್ಲ, ಅಂಗುಷ್ಟ ಮಾತ್ರ ಸ್ವರೂಪದಲ್ಲಿರುವ ಆತ್ಮಕ್ಕೆ ಪಾಶ ಹಾಕ್ತಾರೆ. ಪಾಶ ಹಾಕಿ ಎಳೆಯುವುದು ಅಂತ. ಎಳೆಯುವಾಗ ಬಹಳ ನೋವು ಬರ್ತದೆ, ಕಿರ್ಚಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ಧ್ವನಿ ಇಲ್ಲ, ಹೋಯ್ತು. ಎಷ್ಟು ನೋವು ಬರ್ತದೆ ಅಂತ ಗರುಡ ಪುರಾಣ ಹೇಳ್ತದೆ ಗೊತ್ತಾ? 100 ಚೇಳು ಕುಟುಕದಾಗ ಎಷ್ಟು ನೋವು ಆಗ್ತದಲ್ಲ, ಅಷ್ಟು ನೋವು ಬರ್ತದೆ ಅಂತ ಆ ಜೀವಕ್ಕೆ. ಹಾಗೆ ಭಯಗ್ರಸ್ತನಾಗಿ ಅವನನ್ನು ಎಳೆಯುವುದು. ಈಗ ಈ ಕಲ್ಪನೆ ಹೇಗೆಂದ್ರೆ ನೋಡಿ, ಒಂದು ಕಲ್ಪನೆ ಮಾಡುವ, ನಮ್ಮ ಚರ್ಮದ ಮೇಲೆ ಯಾವುದಾದ್ರೂ ಬಿಸಿ ಪ್ಲಾಸ್ಟಿಕ್ ಬಿದ್ದರೆ ಅಂಟುಕೊಳ್ತದೆ, ಸುಡುತ್ತದೆ, ನೋವು. ಅದಕ್ಕಿಂತ ಹೆಚ್ಚು ನೋವು ಯಾರು ಗೊತ್ತಾ? ಅದನ್ನು ತೆಗೆಯುವಾಗ, ಹೆಚ್ಚು ನೋವು ತೆಗೆಯುವಾಗ ಅಂತ. ಸುಟ್ಟದಕ್ಕಿಂತ ಹೆಚ್ಚು ಅಲ್ಲಿ ಗಾಯ ಮಾಡಿ ಹೋಗ್ತದೆ ಅದು. ಅದಾದ್ರೆ ಹಾಗೆ ಸುಟ್ಟಾರೋ ಹೋಗ್ತಿತ್ತು ಅದ್ಲಾಗೆ. ಅದನ್ನು ಎಳೆಯುವಾಗ ಇನ್ನು ನೋವಾಗ. ಹಾಗೆ ಜನ್ಮ ತಗೊಳ್ಳುವಾಗ ತಾಯಿಯ ಗರ್ಭವಾಸ ನರಕ ಅಂತ ಅನ್ಸಿದ ಮಗುಗೆ ಅಥವಾ ಆ ಆತ್ಮಕ್ಕೆ ಹೋಗುವಾಗ ಅದಕ್ಕಿಂತ ದೊಡ್ಡ ನೋವು ಅಂತ. ಯಾಕೆಂತಂದ್ರೆ ವ್ಯಾಮೋಹ, ದೇಹದ ಮೇಲಿರುವ ವ್ಯಾಮೋಹ. ಪುಣ್ಯಾತ್ಮರಿಗೂ ಪಾಪಿಗಳಿಗೂ ಆಗುವ ವ್ಯತ್ಯಾಸ ಇದೆ. ಅವರು ದೇಹದ ಮೇಲೆ ಯಾವ ಅಟ್ಯಾಚ್ಮೆಂಟು ಇಲ್ಲ. ನಾವು ಕೆಲವೊಬ್ರು ನೋಡಿದ್ದೇವಲ್ಲ, ಈ ಅವಧೂತರುಗಳನ್ನೆಲ್ಲ ಕಾಣ್ತೇವೆ, ನಾವು ಸನ್ಯಾಸಿಗಳನ್ನ ಕಾಣ್ತೇವೆ, ಅವಧೂತರುಗಳನ್ನು ಕಾಣ್ತೇವೆ. ಆಧ್ಯಾತ್ಮಿಕ ಚಿಂತನೆ, ನೀವು ಏನೋ ಯಾವುದೋ ಒಂದು ಪರಂಪರೆಯಲ್ಲಿ ಅಂತಲ್ಲ, ಬಹಳಷ್ಟು ಮಂದಿ ಸಂಸಾರದಲ್ಲಿದ್ದು ಕೂಡ ದೇಹ ವ್ಯಾಮೋಹವನ್ನು ಬಿಡ್ತಾರೆ. ಮೊದಲಿಗೆ ಮನುಷ್ಯನಿಗೆ ಇರುವುದೇ ಅದು. ನಾನು ಮಾಡ್ತೇನೆ ಗೊತ್ತೇ ಇಲ್ಲ, ಇಲ್ಲಿರೋದು ನಾನು ಮಾಡ್ತೇನೆ ಅಂತ ಹೇಳುವಾಗ ಇಲ್ಲಿ ಭಗವಂತ ಇದ್ದಾನೆ ಅನ್ನೋದು ಮರೆತು ಬಿಡ್ತಾನೆ. ಆ ವ್ಯಾಮೋಹ ಬಿಡೋದಿಲ್ಲ, ಅಂಟು ಬಿಡ್ತದೆ. ಆಗ ಎಳೆಯುವುದು ಭಾರಿ ನೋವಿನಲ್ಲಿ ಹೊರಗೆ ಬರ್ತದೆ, ನವರಂಧ್ರಗಳಲ್ಲಿ ಹೊರಗೆ ಬರ್ತದೆ. ಅಲ್ಪ ಸ್ವಲ್ಪ ಪುಣ್ಯ ಮಾಡಿದಂಥವರು ಅಥವಾ ಒಂದಿಷ್ಟು ಪುಣ್ಯ ಗಳಿಸಿದಂಥವರು, ನಾನು ಆಗಲೇ ಹೇಳಿದಾಗೆ ಪಾಪಿಗಳಲ್ಲೂ ಇರ್ತಾರಲ್ಲ. ಮಾಡುವಾಗ ಈಗ ಅಜಾಮೇಳನ ಕತೆ ಕೇಳಿದ್ದೀರಲ್ಲ, ಈ ಭಾಗವತದಲ್ಲಿ ಬರ್ತದಲ್ಲ. ಅಜಾಮೇಳ ಹಾಗೆ ಅಲ್ಲ, ಮೊದಲೆಲ್ಲ ಕಳ್ಳತನ ಮಾಡಿದ್ದು, ಸುಳ್ಳು ಹೇಳಿದ್ದು ಎಲ್ಲ ಮಾಡ್ದ. ಕೊನೆಗೆ ಭದ್ರಿಗೆ ಹೋಗಿ ಸನ್ಯಾಸಿಗಳಿಗಿಂತ ಅತಿ ಹೆಚ್ಚು ಭಕ್ತಿಯಲ್ಲಿ ಮುಳುಗಿಬಿಟ್ಟ. ಅಲ್ಲಿ ಬಂದದ್ದು ಯಮಕಿಂಕರರೇ, ಆದರೆ ನಾರಾಯಣ ಸ್ವರೂಪದಲ್ಲಿ ಸುಂದರವಾಗಿ ಅವನನ್ನು ಕರೆದುಕೊಂಡು ಹೋದ. ಹಾಗೆ ಒಂದಿಷ್ಟಾದರೂ ಪುಣ್ಯವನ್ನು ಗಳಿಸಿದರೆ ಅವರ ಜೀವ ಮೇಲಿಂದ ಹೋಗ್ತದೆ ಅಂತ. ಇಲ್ಲ ಅಂತಾದರೆ ಮಲಮೂತ್ರ ದ್ವಾರದಲ್ಲಿ ಹೊರಗೆ ಬರ್ತದೆ. ಹೀಗೆ ಹೊರಗೆ ಬಂದ ತಕ್ಷಣ ಆ ಆತ್ಮವನ್ನ ಕಟ್ಟಾಕಿ ಎಳೆದು ತೆಗೆದುಕೊಂಡು ಹೋಗ್ತಾರಂತೆ, ಓಡಿಸುವುದು ಅಂತ. ಓಡಿಸುವಾಗ ಕಲ್ಪನೆ ನೀವು ಬಟ್ಟರೆ ಇದೆಲ್ಲ ಇರ್ಲಿಕ್ಕೆ ಸಾಧ್ಯ ಅಂತ. 1 ಮುಹೂರ್ತದಿಂದ 3 ಮುಹೂರ್ತದ ಒಳಗಡೆ ಯಮಧರ್ಮನಲ್ಲಿ ಹೋಗಿ ನಿಲ್ಲಬೇಕು. ಇದು ಯಮಕಿಂಕರರ ಉದ್ದೇಶ. ಹೋಗುವಾಗ ಬಿಸಿಯಾದ ಮರಳು, 12 ಸೂರ್ಯರು ನೆತ್ತಿ ಮೇಲೆ. ಈ ಒಂದು ಸೂರ್ಯ ಬಿಸಿಲನ್ನು ನಾವು ಸರಿಯಾಗಿ ನಿಲ್ಲಲಿಕ್ಕೆ ಆಗುವುದಿಲ್ಲ. 12 ಸೂರ್ಯರು ನೆತ್ತಿಯಲ್ಲಿರುವ ಜಾಗದಲ್ಲಿ ಎಳೆದುಕೊಂಡು ಹೋಗ್ತಾರಂತೆ. ಮೇಲ್ಗಡೆಯಿಂದ ಬಿಸಿಲು ತಾಪ, ಆ ಸೂರ್ಯನ ಬಿಸಿಲಿಗೆ ಕಾದ ಮರಳಿನಲ್ಲಿ ಎಳೆದುಕೊಂಡು ಹೋಗುವುದು, ನಡಿಲಿಕ್ಕಾಗುವುದಿಲ್ಲ ಅಂತ. ಹಾಗೆ ಎಳೆದುಕೊಂಡು ಹೋಗ್ತಾರೆ. ಹೋಗುವಾಗ ಬೀದಿ ನಾಯಿಗಳು ಅಟ್ಟಿಸಿಕೊಂಡು ಬರ್ತಾವಂತೆ. ಯಾವ ಬೀದಿ ನಾಯಿಗಳಿದು? ನಮ್ಮಲ್ಲಿರುವುದಾ? ಎಂದು ಬಿಟ್ರೆ ಆ ಲೋಕದಲ್ಲೆಲ್ಲ ಬೀದಿ ನಾಯಿ ಇದೆ ಅಂತ ಹೇಳಿ ಇಲ್ಲ. ಹಾಗೆ ಭಾವನೆ ಬರುವುದು ಅಷ್ಟೇ, ಅಲ್ಲಿ ನಾಯಿಗಳಿದೆ ಅಂತಲ್ಲ. ಹಾಗೆ ಭಾವನೆ ಬರುವಂತೆ ಎಳೆದು ಯಾತನಾ ಶರೀರ ಅಂತ ಹೇಳ್ತಾರೆ ಅದಕ್ಕೆ. ಯಾತನೆಯನ್ನು ಪಡ್ತಾ ಹಿಂದೆ ತಿರುಗಿ ನೋಡೋದು. ತನ್ನ ಕುಟುಂಬಸ್ಥರೆಲ್ಲ ಅಳ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ. ಅಯ್ಯೋ, ನಾನು ಬಿಟ್ಟು ಹೋಗ್ತಾ ಇದ್ದೇನೆ, ಅವರು ಅಳಬಾರ್ದು, ಅವರು ಸುಖವಾಗಿರಬೇಕು ಅಂತ ಹೇಳಿ ನಾನು ಎಷ್ಟು ಕಷ್ಟಪಟ್ಟಿದ್ದೆ.
ಇಡೀ ಜೀವನದಲ್ಲಿ ಈ ದೇಹದಲ್ಲಿ ಈಗ ನಂಗೆ ಸಮಾಧಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ನನಗೋಸ್ಕರ ಅಳ್ತಾ ಇದ್ದಾರಲ್ಲ, ಹೀಗೆಲ್ಲ ಯಾತನೆ ಪಡ್ತಾ 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 ಯಮನಲ್ಲಿ ಕರ್ಕೊಂಡು ಹೋಗುದು. ಒಂದು ಮುಹೂರ್ತದಿಂದ 3 ಮುಹೂರ್ತದ ಒಳಗೆ ಅಂತ ಹೇಳಿದೆ, ಅಲ್ಲಿ ಅಷ್ಟರೊಳಗೆ ಹೋಗಬೇಕು. ಒಂದು ಮುಹೂರ್ತ ಅಂತಂದರೆ ಎಷ್ಟು ಅಂತ, ಮ್ಯಾಕ್ಸಿಮಮ್ 1.5 ಗಂಟೆ, ಮ್ಯಾಕ್ಸಿಮಮ್ 1 ಗಂಟೆ, ಮ್ಯಾಕ್ಸಿಮಮ್ 1.5 ಗಂಟೆ. ಯಮಧರ್ಮನಲ್ಲಿ ಹೋಗೋದು, ಅಲ್ಲಿ ಹೋಗಿ ಯಮಕಿಂಕರರು ಕೇಳ್ತಾರೆ, ನೀ ಕರೆದುಕೊಂಡು ಬರ್ಲಿಕ್ಕೆ ಹೇಳೋದಿದೆ ಆತ್ಮ ಅಥವಾ ಇದೇ ವ್ಯಕ್ತಿಯಾ ಅಂತ ಕೇಳ್ತಾರಂತೆ ಯಮ. ಅವನು ಹೌದು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಕರ್ಕೊಬರ್ತಾರೆ, ಅಪ್ರೂವಲ್ ತಗೊಳ್ತಾರೆ, ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಕರ್ಕೊಬರ್ತಾರಂತೆ. ಹೋಗುವಾಗ 1 ಮುಹೂರ್ತದಿಂದ 3 ಮುಹೂರ್ತ, 40 ನಿಮಿಷಕ್ಕೆ ಮರಳಿ ಬಂದಾಯ್ತು. ಬಂದರೂ ದೇಹ ಹೋಗ್ಲಿಕ್ಕೆ ಕೊಡೋದಿಲ್ಲ, ದೇಹವನ್ನು ಹೋಗ್ಲಿಕ್ಕೆ ಕೊಡೋದಿಲ್ಲ. ಇದೆಂತ ಬಿಟ್ರೆ ಯಮಕಿಂಕರರು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಇದಕ್ಕೆ ನಿಮಗೆ ಗರುಡ ಪುರಾಣದಲ್ಲಿ ಆಧಾರ ಸಿಗುವುದಿಲ್ಲ. ಮಾರ್ಕಂಡೇಯ ಪುರಾಣದಲ್ಲಿ ಶಿವಪಾರ್ವತಿಯ ಸಂವಾದದಲ್ಲಿ ಇದೊಂದು ವಿಚಾರವನ್ನು ಹೇಳ್ತಾರೆ. ನಾನು ಅದಕ್ಕೆ ಹೇಳೋದು, ಒಂದು ಪುರಾಣದಿಂದ ಯಾವುದೇ ಒಂದು ಪುರಾಣವನ್ನು ನಿರ್ಧಾರ ಮಾಡುವುದು ಅಥವಾ ಒಂದು ಶ್ಲೋಕದಿಂದ ಇಡೀ ಪುರಾಣವನ್ನು ನಿರ್ಧಾರ ಮಾಡುವುದು ತಪ್ಪು ಅಂತ. ಮಾರ್ಕಂಡೇಯ ಪುರಾಣದಲ್ಲಿ ಈ ವಿಚಾರದ ಬಗ್ಗೆ ಶಿವಪಾರ್ವತಿಯ ಸಂವಾದದಲ್ಲಿ ಹೇಳಿದೆ. ಹೌದು, ಒಂದೇ ವ್ಯಕ್ತಿಯ ಗುಣಗಳ ಅಥವಾ ಒಂದೇ ಈ ತಮೋ ಗುಣಗಳು, ಸತ್ವರಜ ತಮೋ ಗುಣಗಳು ನಾವು ಹೇಳುವಂತಹ ಹೆಸರುಗಳಲ್ಲ. ಈಗ ನನ್ನ ಹೆಸರಿನವರು 1000 ಮಂದಿ ಇರಬಹುದು, ಅಲ್ಲಿ ಹೆಸರು ಅಂತ ಹೇಳುವಾಗ ಹೆಸರಲ್ಲ, ನನ್ನ ಗುಣದ ಎಷ್ಟೋ ವ್ಯಕ್ತಿಗಳಿರ್ಬೋದು, ನನ್ನ ಸ್ವಭಾವದ ಎಷ್ಟೋ ವ್ಯಕ್ತಿಗಳಿರ್ಬೋದು. ಹಾಗಾಗಿ ಯಮಕಿಂಕರರು ಅವರು ಸರ್ವಜ್ಞರಲ್ಲ, ಯಮಧರ್ಮ ಮಾತ್ರ ಸರ್ವಜ್ಞ. ಅವ್ರು ಹೇಳಿ ಕಳಿಸೋದು, ಇಂಥವ್ರನ್ನ ಅವ್ರ ಆಯಸ್ಸು ಮುಗಿತು ಕರ್ಕೊಂಡು ಬಾ ಅಂತ. ಅವ್ರು ಬರುವಾಗ ತಪ್ಪು ಮಾಡೋ ಸಂಭವ ಉಂಟು. ಹಾಗಾಗಿ ಯಮಕಿಂಕರರು ಕರೆದುಕೊಂಡು ಹೋಗಿ ಯಮಧರ್ಮನಲ್ಲಿ ಮುಂದೆ ನಿಲ್ಲಿಸಿ ಕನ್ಫರ್ಮ್ ಮಾಡ್ಕೊಳ್ಬೇಕು, ಹೌದಾ ಮತ್ತೆ ಮರಳಿ ತರು. ಸ್ವಾಮಿ ಯಮಧರ್ಮ ಇವರೆಲ್ಲ ಮಾರೆಯ ತಪ್ಪು ಜನ ತಂದೆ ಅಂತಂದ್ರೆ ಎಂತ ಮಾಡ್ತಾನೆ ಅಂತ. ಅಲ್ಲ, ಈ ಥರದ ಘಟನೆ ಲೋಕದಲ್ಲಿ ನಡೆದಿದೆ. ಗರುಡ ಪುರಾಣ ಸತ್ಯ ಅನ್ನೋದಕ್ಕೆ ಇವೆಲ್ಲ ಪ್ರೂಫು ಅಂತ, ಆಯ್ತಾ. ಎಷ್ಟೋ ಈಗ ನೀವು ಈಗೊಂದು 2 ವರ್ಷದ ಹಿಂದೆ ಒಂದು ಕತೆ ಕೇಳಿರ್ಬೋದು. ಮೈಸೂರಿನಲ್ಲಿ ಒಂದು ಹೂ ಮಾರುವಂತಹ ಹೆಂಗಸು, ಅವಳು ಸತ್ತಿದ್ದಾಳೆ ಅಂತ ಡಿಕ್ಲೇರ್ ಆಗೋಯ್ತು. ಅದಾಗಿ ಮನೆಗೆ ತಂದು ಅವ್ರದ್ದು ಎಲ್ಲ ಕ್ರಿಯೆಯನ್ನು ಮಾಡಿ ಸ್ಮಶಾನಕ್ಕೆ ಹೋಗುವಾಗ ಎದ್ದು ಕೂತ್ಲು. ಎಂಥದಮ್ಮ ಅಂತ ಮಗ ಕೇಳಿದ್ರೆ, ಅಯ್ಯೋ ಮಗ, ಯಾರೋ ಒಬ್ಬ ಕಪ್ಪಗಿನ ವ್ಯಕ್ತಿ ಇದ್ದ ಮಾರೆ, ಎದುರಿಗೆ ಕಂಡ, ಏನು ಅಂತ ಗೊತ್ತಾಗಲಿಲ್ಲ. ಅವನು ಇವಳನ್ನ ಯಾಕೆ ಕರ್ಕೊಂಬಂದ್ರು ಅಂತ ದೂಕ್ಬಿಟ್ಟ, ನಾನು ಇಲ್ಲಿ ಬಂದೆ ಅಂತ ಅಷ್ಟೇ. ಏನದ ಅರ್ಥ? ಈ ಕಪ್ಪುಗಿನ ವ್ಯಕ್ತಿ ಅಂದರೆ ಯಾರು? ಇದು ನಡೆದಂತಹದ್ದು. ಹೀಗೆ ತುಂಬ ಉದಾಹರಣೆಗಳುಂಟು. ನಮ್ಮ ದೇಶದ ಬೇಡವಾ? ಅಲ್ಲ, ಕೆಲವೊಮ್ಮೆ ಹೇಳಿದ್ರೆ ನಮ್ಮ ದೇಶದ ಹೇಳಿದ್ರೆ ಗೊತ್ತಾಗೋದಿಲ್ಲಲ್ಲ, ಆಯಿತಾ. ಆಮೇಲೆ ಸರ್ಚ್ ಮಾಡಿ, ತೊಂದರೆ ಇಲ್ಲ. ಅಣ್ಣಾ ಬೆಗನ್ ಹೋಲಮ್ ಅಂತ ಹೇಳಿ ಒಂದು ಅಮೇರಿಕದ ಹುಡುಗಿ, ಈ ಐಸ್ನಲ್ಲೆಲ್ಲ ಸ್ಕೇಟಿಂಗ್ ಮಾಡ್ತಾರಲ್ಲ, ಗೊತ್ತುಂಟು. ಹಾಗೆ ಸ್ಕೇಟಿಂಗ್ ಮಾಡುವಾಗ ಬಿದ್ದು ಕ್ಲಿನಿಕಲಿ ಶಿ ಈಸ್ ಡೆಡ್ ಅಂತ ಪ್ರೂವ್ ಆಯಿತು. ಕ್ಲಿನಿಕಲಿ ಪ್ರೂವ್ ಅವಳು ಸತ್ತಿದ್ದಾಳೆ ಅಂತ ಪ್ರೂವ್ ಆಗಿ 8 ತಾಸು ಮೇಲೆ ಅವಳು ಎದ್ದು ಬಂದು 8 ತಾಸು ಮೇಲೆ ಎದ್ದು ಬಂದು ಅವಳು ಹೇಳೋದೇನು ಗೊತ್ತಾ? ಎಲ್ಲಿ ಹೋಗಿದ್ದೆ ಏನೂ ಗೊತ್ತಿಲ್ಲ, ಒಂದು ದೊಡ್ಡ ಬೆಳಕು ಕಾಣಿಸ್ತು. ಬೆಳಕು ಕಾಣಿಸುವಾಗ ಶಿ ಈಸ್ ನಾಟ್ ಹರ್ ಅಂತಂದರು. ಅಂದರೆ ಅವಳಲ್ಲ ಅಂತಂದರು. ನಾ ಮತ್ತೆ ಎದ್ದೆ ಅಂತ ಅಷ್ಟೇ ಹೇಳೋದು. ಅವಳು ಬೇರೆ ಏನೂ ಕೇಳಿಸ್ತಿಲ್ಲ, ಏನೂ ಕಾಣಿಸ್ತಿಲ್ಲ. ಕಣ್ಣು ಬಿಡ್ಲಿಕ್ಕಾಗದೇ ಇರೋಷ್ಟು ದೊಡ್ಡ ಬೆಳಕು ಕಾಣಿಸ್ತು. ನಾನು ಕೇಳೋದು, ಇಂಗ್ಲೀಷ್ನಲ್ಲಿ ಯಮ ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ದ ಅಂತ, ಆಯಿತಾ. ಈ ಮೈಸೂರಿನ ಕಥೆಯಲ್ಲಿ ಕನ್ನಡ ಯಾವಾಗ ಮಾತಾಡ್ಲಿಕ್ಕೆ ಶುರು ಮಾಡ್ದ ಅಂತ.
ಅಲ್ಲ, ಅವನು ಸರ್ವಜ್ಞ ಅಲ್ಲ, ಅವನು ಬಹುಶಃ ಸಂಸ್ಕೃತದಲ್ಲೋ ಅವನ ಭಾಷೆಯಲ್ಲೋ ಮಾತಾಡಿರಬಹುದು. ನಮಗದು ನಮ್ಮ ಭಾಷೆಯಲ್ಲಿ ಅರ್ಥ ಯಾಕೆ ಗೊತ್ತುಂಟ, ಈಗ ಕೆಲವೊಂದು ಸಲ ಸಂಕಲ್ಪ ಮಾಡುವಾಗ, ಸಂಕಲ್ಪ ಹೇಳುವಾಗ ಸಂಸ್ಕೃತ ಕಲ್ತಿರುವುದಿಲ್ಲ, ಅದ್ರ ಭಟ್ರು ಹೇಳುವಾಗ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಅರ್ಥ ಆಗ್ತದೆ. ಯಾಕೆ ಗೊತ್ತುಂಟ, ನಮ್ಮ ಮೂಲ ಭಾಷೆ ಅಲ್ಲ ಅದು, ನಮಗೆ ಗೊತ್ತಿಲ್ಲದೆ ನಮ್ಮ DNA ರಕ್ತದಲ್ಲಿ ಉಂಟು, ಕೆಲವೊಮ್ಮೆ ಅರ್ಥ ಆಗ್ತದೆ ನಮಗೆ, ಆಯ್ತಾ. ಏನದು ಹಾಗಾದ್ರೆ ಅಂದರೆ ಇದೆಲ್ಲ ಉದಾಹರಣೆ. ಮರಳಿ ತರ್ತಾರಂತೆ, ಹೋಗುವಾಗ ಹೋದಂತಹ ಸ್ಪೀಡು ಬರುವಾಗ ಡಬಲ್ ಆಯಿತು. ಅದಾದ ಮೇಲೆ ಕರ್ಮಗಳನ್ನೆಲ್ಲ ಪ್ರಾರಂಭ ಮಾಡೋದು. 41.5 ಗಂಟೆಯಲ್ಲಿ ಹೋದದ್ದು, 40 ನಿಮಿಷದಲ್ಲಿ ಬಂದದ್ದು ಎಲ್ಲ ಆಯ್ತಲ್ಲ. ಅದಾದರ ನಂತರ ಮತ್ತೆ ಯಮನಲ್ಲಿ ಹೋಗಲಿಕ್ಕೆ 1 ವರ್ಷ ಬೇಕು. ಇದೆಂಥದ್ದು ಭಟ್ರೆ ಅಂತ ಕೇಳಿದ್ರೆ, ಹೌದು, ಹೋಗುವಾಗ ಫ್ಲೈಟ್ನಲ್ಲಿ ಹೋಗಿದ್ರು, ಬರುವಾಗ ಮತ್ತೆ ಹೋಗುವಾಗ ನಡೆದು ಹೋಗುದು ಈಗ ಅಂತ ನಾನು ಹೇಳುದು. ಈ ಯಾತನಾ ಶರೀರದಿಂದ ಯಮನಲ್ಲಿ ಹೋಗುವಾಗ ಈ ಜನುಮದ ಎಲ್ಲ ಮೋಹಗಳನ್ನು ತ್ಯಾಗ ಮಾಡಿ ಹೋಗಬೇಕು. ಈ ಜನ್ಮದ ಎಲ್ಲ ಮೋಹಗಳನ್ನು ತ್ಯಾಗ ಮಾಡಿ ಹೋಗಬೇಕು. ಯಾವ ಕ್ಲೇಶವೂ ಕೂಡ ಆ ಆತ್ಮಕ್ಕೆ ಈ ಜನ್ಮದ್ದು ತಾಗಬಾರದು. ಆದರೆ ಈ ಎಲ್ಲವನ್ನ ಬಿಡಲಿಕ್ಕೆ 1 ವರ್ಷ ಬೇಕು, 2 ಮಾತ್ರ ನಮ್ಮನ್ನು ಬಿಡೋದೇ ಇಲ್ಲ. ಅದಕ್ಕೆ ಯಮಧರ್ಮ ಇಟ್ಕೊಳ್ಳೋದು, ನಮ್ಮನ್ನು ಎದುರಿಗೆ ಕಾಣಿಸೋದು. ಏನು ಗೊತ್ತುಂಟ, ಒಂದು ಈ ಪಾಪ ಮತ್ತು ಪುಣ್ಯ, 2ನೇದು ಜ್ಞಾನ. ನಾವು ಗಳಿಸಿದಂತಹ ಜ್ಞಾನ ಮತ್ತು ಪಾಪ ಪುಣ್ಯಗಳು ನಮ್ಮನ್ನು ಬಿಡುವುದೇ ಇಲ್ಲ. ನಮ್ಮ ಯಾತನ ಶರೀರದ ಜೊತೆ ಬರ್ತಾನೆ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಎಲ್ಲ ಕ್ರಿಯೆಗಳನ್ನು ಮಾಡುವಂಥದ್ದು ಏನು, ನಾವು ಈಗ ಒಂದು ಮನೆಯಲ್ಲಿ ಸಾವು ಮರಣ ಅಂತ ಆಗ್ತದೆ, ಆಯ್ತಾ. ಈ ಮರಣ ಹೊಂದಿದಾಗ ಬಹಳಷ್ಟು ಕ್ರಿಯೆಗಳಲ್ಲಿ ತಪ್ಪು ಕಲ್ಪನೆಗಳು. ಎಲ್ಲಿಂದ ಡೌಟ್ ಶುರು ಆಗ್ತದೆ ಅಂದರೆ, ಭಟ್ರೆ ದಕ್ಷಿಣಕ್ಕೆ ಮನಗಿಸ್ಬೇಕಾ ಉತ್ತರಕ್ಕೆ ಮನಗಿಸ್ಬೇಕಾ, ಕಾಲು ದಕ್ಷಿಣಕ್ಕಿರ್ಬೇಕಾ ತಲೆ ದಕ್ಷಿಣಕ್ಕಿರ್ಬೇಕಾ, ದರ್ಬೆ ಪೂರ್ವಕ್ಕೆ ಹಾಕಬೇಕಾ ಪಶ್ಚಿಮಕ್ಕೆ ಹಾಕಬೇಕಾ, ಅಲ್ಲ ಉಂಟಲ್ಲ, ಒಳಗೆ ಮನಗಿಸ್ಬೇಕಾ ಹೊರಗೆ ಮನಗಿಸ್ಬೇಕಾ, ಅಲ್ಲಿಂದ ಶುರು ಅಂತ. ಈಗ ಸಂಪ್ರದಾಯಗಳು ಅನ್ನುವಂತಹದ್ದು ಬೇರೆ, ಆದರೆ ಶಾಸ್ತ್ರ ಅಂತ ಹೇಳುವಾಗ, ಈಗ ಆಯಿತು ನೀವು ಭಟ್ರೆ ಈಗ ಗರುಡ ಪುರಾಣದ ಪ್ರಕಾರ ಶಾಸ್ತ್ರವನ್ನೇ ನೀವು ಹೇಳ್ತೀನಿ ಅಂತ ಹೇಳುವಾಗ, ನೀವು ಯಾರ ಶಾಸ್ತ್ರ ಹೇಳೋದು? ಬ್ರಾಹ್ಮಣರ ಶಾಸ್ತ್ರವಾ, ಕ್ಷತ್ರಿಯನ ಶಾಸ್ತ್ರವಾ, ವೈಶ್ಯನ ಶಾಸ್ತ್ರವಾ, ಶೂದ್ರನ ಶಾಸ್ತ್ರವಾ, ಯಾರ ಶಾಸ್ತ್ರ ಹೇಳೋದು? ಬೇಕಲ್ಲ ನಮಗೆ, ಅಲ್ವಾ? ನಮ್ಮಲ್ಲಿ ನಂತರ ಕಾಲದಲ್ಲಿ ಬೇರೆ ಬೇರೆ ಸಂಪ್ರದಾಯಗಳನ್ನು ಮಾಡಿಕೊಂಡದ್ದು. ಮೊದಲಿದ್ದದ್ದು ಒಂದೇ, ಬ್ರಾಹ್ಮಣನಿಂದ ಶುರು ಮಾಡಿ ಶೂದ್ರನವರೆಗೂ. ಮೊದಲು ನಾನು ಆಗಲೇ ಹೇಳಿದ್ನಲ್ಲ, ಬ್ರಾಹ್ಮಣನಿಗೆ 12 ದಿನ, ಕ್ಷತ್ರಿಯನಿಗೆ 14 ದಿನ, ವೈಶ್ಯನಿಗೆ 15 ದಿನ, ಶೂದ್ರನಿಗೆ 1 ತಿಂಗಳು ಅಂತ. ಶುದ್ಧ, ಈ ಕ್ರಿಯೆಯಿಂದ ಶುದ್ಧ ಆಗಲಿಕ್ಕೆ. ಈಗಲೂ ಕೂಡ ನಿಮ್ಮಲ್ಲೆಲ್ಲ 15 ದಿನ ಅಲ್ಲ ಮಾಡುವುದು? ಇಲ್ಲ, 12 ದಿನವಾ? ಹೇಳ್ತೇನೆ, ಅದರ ಡಿಫ್ರೆನ್ಸನ್ನು ನಾನು ಹೇಳ್ತೇನೆ ಏನೇನು ಅಂತ. ಈಗ ಈ ಎಲ್ಲರಿಗೂ ಇದ್ದದ್ದು ಒಂದೇ ಕ್ರಿಯೆ. ನಂತರದಲ್ಲಿ ಬದಲಾವಣೆಗಳನ್ನು ಸಂಪ್ರದಾಯಗಳಲ್ಲಿ ಮಾಡ್ತಾ ಕಲ್ಪನೆ ಹೇಗೆ ಬಂದಿದೆ ಅಂದರೆ, ಯಾವುದು ಸರಿ ಅಂತಲೇ ಗೊತ್ತಿಲ್ಲದೆ ಇರೋ ಥರ ಆಗಿದೆ. ಆಯಿತು, ಒಂದು ಈ ಮರಣ ಅನ್ನೋದು ಸಹಜ, ಮತ್ತು ಈ ಮರಣದ ನಂತರ ಮೋಕ್ಷದ ಹಾದಿ ಎನ್ನುವಂಥದ್ದು ಇದು ಕೂಡ ಪ್ರೂವ್. ಮೋಕ್ಷ ಅನ್ನುವಂಥದ್ದು ಡಿಪೆಂಡ್ ಆನ್ ಅವನವನ ಕರ್ಮಫಲ ಅಲ್ವಾ? ಆದರೆ ಮೊದಲು ಹೇಳೋದು, ತನ್ನ ಸಂತಾನದಿಂದ ಈ ಯಾತನಾ ಶರೀರವನ್ನು ಯಮಧರ್ಮನಲ್ಲಿ ಹೋಗುವ ತನಕ ಕಷ್ಟ ಆಗದೇ ಇರೋ ಹಾಗೆ ನೋಡುವ ಕೆಲಸವನ್ನು ತನ್ನ ಸಂತಾನರು ಮಾಡಬಹುದು. ಒಂದು ತಪ್ಪು ಕಲ್ಪನೆ ಮಾಡ್ತಾರೆ, ಸಂತಾನ ಅಂತ ಹೇಳುವಾಗ ಗಂಡು ಮಕ್ಕಳು ಅಂತ ಒಂದು ಕಲ್ಪನೆ ಉಂಟು ಅಲ್ವಾ? ಈಗ ಸಹಜವಾಗಿ ಬರುವ ಪ್ರಶ್ನೆ, ಬಟ್ ನಮಗೆ ಪುತ್ರ ಸಂತಾನ ಗಂಡಿಲ್ವಲ್ಲ
ಗಂಡು ಮಕ್ಕಳು ಇಲ್ವಲ್ಲ, ಎಂತ ಮಾಡೋದು ಅಂತ. ಎಂತ ಮಾಡೋದು? ಯಾರು ಮಾಡಬೇಕು ಕ್ರಿಯೆಯನ್ನು? ಯಾರು ಮಾಡಬೇಕು? ಅದಕ್ಕೆ ಉತ್ತರ ಹೇಳ್ತಾನೆ. ಮೊದಲಿಗೆ ಮಗನ ಸ್ಥಾನದಲ್ಲಿರುವ ವ್ಯಕ್ತಿ ಯಾರ್ಯಾರು ಅಂತ ಕೇಳಿದ್ರೆ, ಆ ವ್ಯಕ್ತಿಯ ಅಣ್ಣ ತಮ್ಮಂದಿರು ಅಥವಾ ಅಣ್ಣ ತಮ್ಮಂದಿರ ಮಕ್ಕಳು. ಮೊದಲಿಗೆ ಹೇಳುವುದು ಅವನ ತತ್ಸಮಾನರು, ಅಣ್ಣ ತಮ್ಮಂದಿರು ಯಾರಿರ್ತಾರೆ ಅವರು ಮಾಡಬೇಕು. ಅವ್ರು ಮಾಡೋದಿಲ್ಲ. ಹುಡ್ತಾ ಅಣ್ಣ ತಮ್ಮ ಬೆಳೀತಾ ಬೆಳೀತಾ ದೈವಾದ ಇರ್ತದಲ್ಲ, ಇದೆಲ್ಲ ಎಲ್ಲ ಮನೆಯಲ್ಲೂ ಇರುವುದೇ ಇಲ್ಲ. ಮಾಡೋದಿಲ್ಲ. ಅವರ ಮಕ್ಕಳು ಸಿದ್ಧರಿದ್ದರೆ ಕಂಡೀಷನ್ ಅಪ್ಲೈ, ಅವನಿಗೆ ಕರ್ಮಾಧಿಕಾರ ಇರಬೇಕು. ನಾ ಹೇಳುವ ವ್ಯಕ್ತಿಗೆಲ್ಲರಿಗೂ ಕೂಡ ಕರ್ಮದ ಅಧಿಕಾರ ಅಂತಂದ್ರೆ ತಂದೆ ಇರಬಾರದು. ಈ ನಮ್ಮಲ್ಲಿ ಅದೊಂದು ಹೇಳ್ತಾರೆ, ತಾಯಿ ಇಲ್ಲಲ್ಲ ತೊಂದರೆ ಇಲ್ಲ ಕರ್ಮಾಧಿಕಾರ ಉಂಟು ಅಂತ. ಖಂಡಿತ ಇಲ್ಲ. ತನ್ನ ತಾಯಿಗೆ ಮಾತ್ರ ಕರ್ಮ ಮಾಡುವ ಅಧಿಕಾರ ಅವನಿಗಿರುವುದು, ಉಳಿದವರಿಗಲ್ಲ. ಯಾಕೆ ಗೊತ್ತುಂಟಾ? ತಾಯಿ ಹೋದರೂ ಅವಳ ಋಣ ತೀರುವುದಿಲ್ಲ, ತಂದೆಯದ ಋಣ ತೀರಿಸ್ಬೋದು ನಾವು. ಹಾಗಾಗಿ ತಾಯಿಯ ಕ್ರಿಯೆ ಕರ್ಮವನ್ನು ಕೊಡುವುದಲ್ಲ ಅಂತ. ಆ ತಾಯಿಯ ಅಂಗ ನಾವಲ್ವಾ, ನಾವು ಹೋಗೋ ತನಕ ತಾಯಿ ಋಣ ಹೋಗುವುದಿಲ್ಲ. ಹಾಗಾಗಿ ತಾಯಿ ಹೋದ ತಕ್ಷಣ ಕರ್ಮಾಧಿಕಾರ ಅಲ್ಲ. ನಾ ಹೇಳಿ ಸತ್ಯನ ಸುಳ್ಳ? ಈ ನನ್ನ ದೇಹ ಅನ್ನೋದು ನನ್ನ ತಾಯಿಯ ಒಂದು ಅಂಗ ತಾನೆ, ಅವಳೇ ತಾನೇ ಹರಿದು ಕೊಟ್ಟದ್ದು ನನಗೆ. ಅವಳ ಒಂದು ಮಾಂಸದ ಪಿಂಡವೇ ನಾನು ಅಷ್ಟೇ. ಹಾಗಾದ್ರೆ ಈ ಮಾಂಸದ ಪಿಂಡದಲ್ಲಿ ಜೀವ ಇರುವವರೆಗೂ ತಾಯಿಯ ದೇಹ ಹೋಯಿತು ಅಂತ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ತಾಯಿ ಹೋದ ತಕ್ಷಣ ಕರ್ಮಾಧಿಕಾರ ಅಲ್ಲ, ತಂದೆ ಹೋದರೆ ಕರ್ಮಾಧಿಕಾರ ಅಂತ. ಹಾಗಾಗಿ ನಾ ಹೇಳುವ ವ್ಯಕ್ತಿಗಳೆಲ್ಲರೂ ಕರ್ಮದ ಅಧಿಕಾರಸ್ಥರಾಗಿರಬೇಕು. ಹಾಗಾಗಿ ಮೊದಲು ಅಣ್ಣ ತಮ್ಮಂದಿರು ಆ ಕ್ರಿಯೆಗಳನ್ನು ಮಾಡಬೇಕು. ಮಾಡುವುದಿಲ್ಲ. ಅದರಲ್ಲಿ ಯಾರೋ ಹೋದಂಥ ಕರ್ಮಾಧಿಕಾರ ಇರುವಂತಹ ಮಕ್ಕಳು, ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು, ಅವರು ಮಾಡಬೇಕು. ಅವರೂ ಮಾಡುವುದಿಲ್ಲ. ಎಂತ ಮಾಡುವುದು ಬಿಟ್ರೆ, ಅವರ ತತ್ಕ್ಷಣ ಸ್ಥಾನ ಅಳಿಯನಿಗೆ ಬರ್ತದೆ. ಅಳಿಯನಿಗೆ ಕರ್ಮಾಧಿಕಾರ ಇದ್ದರೆ ಅಳಿಯ ಮಾಡಬೇಕು. ಅಳಿಯನು ಮಾಡುವುದಿಲ್ಲಲ್ಲ ಭಟ್ರೆ, ಅಥವಾ ಅಳಿಯನಿಗೆ ಕರ್ಮಾಧಿಕಾರ ಇಲ್ಲ, ಎಂತ ಮಾಡೋದು ಅಂತ. ಆಗ ಅದೇ ಗೋತ್ರದ ಅದೇ ಸಂಬಂಧದಲ್ಲಿ ಕರ್ಮಾಧಿಕಾರ ಹೊಂದಿದಂತಹ ಆ ಕುಟುಂಬಸ್ಥರು ಯಾರಾದರೂ ಮಾಡಬೇಕು. ಅವರು ಮಾಡುವುದಿಲ್ಲ. ಎಂತ ಮಾಡೋದು ಭಟ್ರೆ? ಆಗ ಆ ಗೋತ್ರಜರನ್ನಿಟ್ಟುಕೊಂಡು ಅವರ ಸಂತಾನ ಅಂದರೆ ಹೆಣ್ಣು ಮಕ್ಕಳು ಗೋತ್ರಜರಲ್ಲಿ ಕೆಲಸವನ್ನು ಮಾಡಿಸ್ತಾ ಇವರು ಕೂಡ ತರ್ಪಣಾದಿಗಳನ್ನು ಕೊಟ್ಟು ಹೆಣ್ಣುಮಕ್ಕಳು ಕ್ರಿಯೆಗಳನ್ನು ಮಾಡಿ ಮೋಕ್ಷದ ದಾರಿಗೆ ಕಳಿಸುವ ಕೆಲಸ. ಸರಿ ಅರ್ಥ ಮಾಡ್ಕೊಳ್ಳಿ, ಮೋಕ್ಷಕ್ಕೆ ಅಂತ ಹೇಳಲಿಲ್ಲ ಮತ್ತೆ ನಾನು, ಮೋಕ್ಷದ ದಾರಿಗೆ ಕಳಿಸುವ ಕೆಲಸವನ್ನು ಮಾಡಬೇಕು ಅಂತ. ನಮ್ಮಲ್ಲಿಗೆ ಹೇಳೋದುಂಟು, ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ, ಹಾಗಿಲ್ಲ, ಹೀಗಿಲ್ಲ, ಅದು ಮಾಡಬೇಕು. ಸ್ವಾಮಿ, ಕ್ಷೇತ್ರಕ್ಕೆ ಹೋದರೆ ಮಾಡಿಸ್ತಾರಲ್ಲ, ಯಾಕೆ ಅಲ್ಲೊಂದು ಪದ್ಧತಿ ಇಲ್ಲೊಂದು ಪದ್ಧತಿ? ಕೇಳಬೇಕು ನೀವು ಪ್ರಶ್ನೆಯನ್ನು. ಹೀಗೆ ಹೇಳಿದವರಲ್ಲಿ ಅಲ್ಲ, ಉತ್ತರ ಗೊತ್ತಿದ್ರೆ ಹೇಳ್ತಾರೆ ಭಟ್ರು, ಇಲ್ಲ ಅಂತಂದರೆ ಅದು ಅವ್ರ ಪದ್ಧತಿ, ನಮ್ಮ ಪದ್ಧತಿಲಿ ಇಲ್ಲ. ಹಾಗಿಲ್ಲ. ಅದು ಯಾಕೆ ಹೆಣ್ಣಿಗೆ ಪೂರ್ಣಕ್ರಿಯೆ ಮಾಡುವುದು ಬೇಡ ಅಂತ ಹೇಳಿದ್ದು ಅಂತ ಕೇಳಿದ್ರೆ, ಅದರಲ್ಲಿ ತುಂಬ ಒಂದು ಸ್ಥಿತಿಗಳುಂಟು. ಏನು ಅಂತ ಕೇಳಿದ್ರೆ, ಕೇಶಮುಂಡನ ಮಾಡುವುದು ಚಂದವ? ಪ್ರಕೃತಿ ಸ್ವರೂಪವಾದಂತಹ, ದೇವಿ ಸ್ವರೂಪವಾದಂತಹ ಹೆಣ್ಣು, ಆಯಿತಾ, ಅವಳ ಕೇಶಮುಂಡನ ಮಾಡುವುದು ಸರಿಯಾ? ತಪ್ಪಲ್ವಾ? ಸರಿ ಕಾಣುವುದಿಲ್ಲ ಅಲ್ವಾ? ಏಕವಸ್ತ್ರ ಒದ್ದೆ ವಸ್ತ್ರದಲ್ಲಿ ಇರಬೇಕು. ಏಕವಸ್ತ್ರದಲ್ಲಿ ಹೆಣ್ಮಕ್ಳಿಗೆ ಸಾಧ್ಯ ಉಂಟಾ?
ಆಚಾರಗಳು. ಸಾಧ್ಯ ಉಂಟಾ? ಕಷ್ಟ ಅಲ್ವಾ? ಮತ್ತೆ ಆಯಿತು, ಕೇಶಮುಂಡನೆಯನ್ನು ತಪ್ಪಿಸಿದ್ವಿ, ಒದ್ದೆ ವಸ್ತ್ರವನ್ನು ಇಟ್ವಿ, ಒದ್ದೆಯಲ್ಲಿ ಮಾಡುವ ಕೆಲಸಗಳು. ಆರೋಗ್ಯ ಏನಾಗಬೇಕು? ಉದ್ದ ಕೂದಲು ಎಲ್ಲ ಇರ್ತದಲ್ಲ. ಹಾಗಾಗಿ ಒಂದಿಷ್ಟು ರಕ್ಷಣೆಯ ಸಲುವಾಗಿ ಹೆಣ್ಮಕ್ಳು ಮಾಡೋದು ಬೇಡ ಅಂತ. ಈಗೇನು ಅಂದರೆ ಬರೀ ಹೆಣ್ಮಕ್ಳು ಹೆತ್ತರೆ ಮೋಕ್ಷವೇ ಇಲ್ಲ ಅಂತ ಹೇಳ್ಬಿಟ್ರು. ಹಾಗೆ ಹೇಳಲೇ ಇಲ್ಲ ಎಲ್ಲೂ. ಇನ್ನೊಂದು ವಿಶೇಷ ಗೊತ್ತುಂಟಾ? ಒಂದು ಮಾತುಂಟು ಧರ್ಮಶಾಸ್ತ್ರದಲ್ಲಿ, ಹೆಣ್ಣು ಮಕ್ಕಳನ್ನು ಹೆತ್ತ ತಂದೆ ತಾಯಿ ಇರ್ತಾರಲ್ಲ, ಸಂತೋಷ ಪಡ್ರಿ. ಯಾಕೆ ಗೊತ್ತಾ? ಸರಿಯಾದ ಕ್ರಮದಲ್ಲಿ ಕನ್ಯಾ ದಾನ ಮಾಡಿದ್ರೆ ನಿಮಗಷ್ಟೇ ಅಲ್ಲ, ನಿಮ್ಮ 12 ತಲೆಮಾರುಗಳಿಗೆ ಮೋಕ್ಷದ ಹಾದಿ ತೋರಿಸಿದಾಗ ಆಯ್ತು. ಹೌದು. ಅದಾದ್ಮೇಲೆ ಶ್ರಾದ್ದ ಹೇಗೆ ಮಾಡಬೇಕು ಒಟ್ರೆ? ಬರೀ ಹೆಣ್ಮಕ್ಳು ಇರೋದು, ಒಂದು ತಂದೆ ತಾಯಿ ಶ್ರಾದ್ದ ಹೇಗೆ ಮಾಡಬೇಕು ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೂ ಇದೇ ನಿಯಮಗಳು, ಮಾಡಿಸಬೇಕು ಅಂತ. ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂತಾದರೆ ಕೊನೆಯ ಪಕ್ಷ ನಮ್ಮ ಗಂಡ ಒಪ್ಪೋದಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪ ಒಪ್ಪೋದಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಒಪ್ಪೋದಿಲ್ಲ, ಕುಟುಂಬಸ್ಥರು ಯಾರೂ ಮಾಡೋದಿಲ್ಲ ಅಂತ ಹೇಳುವಾಗ, ಗೋತ್ರಜರಿಗೂ ಯಾರೂ ನಮಗೆ ಸಿಗ್ತಾ ಇಲ್ಲ ಮಾಡಿಕೊಡೋರು ಅಂತ ಹೇಳುವಾಗ, ಕೊನೆಯ ಪಕ್ಷ ಗಂಧಾಕ್ಷತೆ ಸ್ವಯಂ ಪಾಕವನ್ನು ನೀವೇ ಮಾಡಿ. ಯಾರು ಹೇಳಿದ್ರು ಅಂತ ಕೇಳಿದ್ರೆ ಧೈರ್ಯವಾಗಿ ಹೇಳಿ, ಅಕ್ಷಯ ಭಟ್ರು ಅಂತ. ನಾಳೆ ನಾನು ಹೇಳ್ತೇನೆ, ಗರುಡ ಪುರಾಣದಲ್ಲಿದೆ ಅಂತ ನಾನು ಹೇಳ್ತೇನೆ, ಆಧಾರ ಕೊಡ್ತೇನೆ. ಆದರೆ ಏನು ಗೊತ್ತುಂಟ, ಲೌಕಿಕವಾದ ನಿಯಮಕ್ಕೂ ಮತ್ತು ಧರ್ಮಶಾಸ್ತ್ರಕ್ಕೂ ತುಂಬ ವ್ಯತ್ಯಾಸಗಳನ್ನು ಮಾಡಿ ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಹಾಗಂತ ಹೇಳಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಏನೇನೋ ಮಾಡೋದಲ್ಲ ಅಂತ. ಯಾಕೆ ಗೊತ್ತಾ? ಮಾಡುವಾಗ ಭಾವನೆ ಏನಿರಬೇಕಂತೆ ಗೊತ್ತಾ? ಮದಮಾತ್ಸರ್ಯ ಲೋಭಗಳನ್ನು ಬಿಟ್ಟು ಏನಿರಬೇಕು ಗೊತ್ತಾ? ಶ್ರೀಮನ್ನಾರಾಯಣ ನನ್ನ ತಂದೆ ಅಥವಾ ತಾಯಿ ಏನೇ ಮಾಡಿರಲಿ ನಿನ್ನ ಬಳಿಗೆ ಕರೆದುಕೊಳ್ಳಪ್ಪ ಅನ್ನುವ ಭಾವನೆ ಇರಬೇಕಂತ. ಆ ಭಾವನೆ ಇಲ್ಲದೆ ಮಾಡಿದ್ರೆ ಯಾರು ಮಾಡಿದ್ರು ವ್ಯರ್ಥವೇ, ಯಾರು ಮಾಡಿದ್ರು ವ್ಯರ್ಥವೇ. ಹಾಗಾಗಿ ಬರೀ ಹೆಣ್ಣು ಇದ್ದಾರೆ ಅಂತ ಯಾರಾದರೂ ಇದ್ದರೆ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ ಅಂತ. ಹಾಗೆ ಆ ಸತ್ತಂತಹ ಮನೆಯಲ್ಲಿ ಅಥವಾ ಆ ವ್ಯಕ್ತಿಯ ದೇಹ ಹೋಗಿ ಆಯ್ತಲ್ಲ, ಎಲ್ಲಿ ಮಲಗಿಸ್ಬೇಕು? ಎಲ್ಲಿ ಮಲಗಿಸ್ಬೇಕು? ಮನೆ ಒಳಗ ಹೊರಗ? ಮನೆ ಒಳಗಾದರೆ ಎಲ್ಲಿ ಮಲಗಿಸ್ಬೇಕು, ಹೊರಗಾದರೆ ಎಲ್ಲಿ ಮಲಗಿಸ್ಬೇಕು? ಇದರ ಪ್ರಕಾರ ನಿಮಗೆ ಹೇಳುವುದಾದರೆ, ದೇವವೃಕ್ಷದ ಬಳಿಯಲ್ಲಿ ಅಂದರೆ ಮನೆಯಲ್ಲಿ ತುಳಸಿ ಗಿಡ, ಬಟ್ರೆ ತುಳಸಿ ಗಿಡವೇ ಇರೋದಿಲ್ಲ ಹಾಗೆ ಹೇಳಬೇಡಿ ದಯವಿಟ್ಟು. ತುಳಸಿ ಗಿಡದ ಬಳಿಯಲ್ಲಿ ಮಲಗಿಸಬೇಕು. ಹೇಗೆ ಮಲಗಿಸಬೇಕು? ಮೊದಲು ಭೂಮಿಯನ್ನು ಗೋಮೂತ್ರದಿಂದ ಶುದ್ಧಿ ಮಾಡಬೇಕಂತೆ. ಗೋಮೂತ್ರದಿಂದ ಶುದ್ಧಿ ಮಾಡಬೇಕು ಅಂದರೆ ಸಗಣಿ ಸಾರಿಸಬೇಕು. ಸಗಣಿಯನ್ನು ಸಾರಿಸಿ ಅದರ ಮೇಲೆ ಜಲದಿಂದ ಮಂಡಲ ಮಾಡಬೇಕು. ನೀರಿನಲ್ಲಿ ಹೋಮ ಮಾಡೋದು ಜಲದಿಂದ ಅಂತ ಅಂದರೆ ನೀರನ್ನು ಹಾಕಿ ವೃತ್ತಾಕಾರ ಚೌಕಾಕಾರದ ಮಂಡಲಗಳನ್ನು ರಚನೆ ಮಾಡಬೇಕು. ಹಾಗೆ ರಚನೆ ಮಾಡದೆ ದೇಹವನ್ನಿಟ್ಟರೆ ಕ್ರಿಮಿಕೀಟಗಳು ಆ್ಯಕ್ಚುಲ್ ಆಗೋದು ಕ್ರಿಮಾಸುರರು ಅಂತ ಹೇಳ್ತಾರೆ. ಅಂದರೆ ಕ್ರಿಮಿಕೀಟಗಳು ಅಂತ ಅರ್ಥ. ರಾಕ್ಷಸರು ಆ ದೇಹವನ್ನು ಕಿತ್ತು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮಂಡಲವನ್ನು ರಚನೆ ಮಾಡಿದರೆ ಬ್ರಹ್ಮ, ರುದ್ರ, ಲಕ್ಷ್ಮಿ, ಮಹಾವಿಷ್ಣು ಆ ದೇಹವನ್ನು ಕಾಪಾಡ್ತಾರೆ. ಅಗ್ನಿಗೆ ಕೊಡುವವರೆಗೂ ಕೂಡ ಅದೊಂದು ಯಜ್ಞ, ಹೋಮ ಅದು. ಈಗ ಮನೆಯಲ್ಲಿ ಹೋಮ ಮಾಡಲಿಕ್ಕೆ ಚರು ಅಂತ ಅನ್ನ ಮಾಡ್ತೀರಲ್ವಾ, ಅಥವಾ ಸಪಾದ ಭಕ್ಷ ಮಾಡ್ತೀರಲ್ವಾ. ಈಗ ಪುರೋಹಿತರು ಆ ಕರ್ಮಗಳನ್ನೆಲ್ಲ ಮಾಡಿ ಆಹುತಿಗೆ ಬರುವವರೆಗೂ ಅದನ್ನು ಒಂದು ಬದಿಯಲ್ಲಿ ಇಡಬೇಕು. ಅದು ಇರುವೆ ಬರಬಾರ್ದು ಅಂತ ಏನು ಮಾಡ್ತೀರಿ ನೀವು? ನೀರಿನ ಪಾತ್ರೆ ಒಳಗೆ ಇಡ್ತೀರಲ್ವಾ. ಹಾಗೆ ಇಲ್ಲಿ ಮಂಡಲವನ್ನು ರಚನೆ ಮಾಡಿ ಜಲದಿಂದ ಮಂಡಲ, ರಂಗೋಲಿ ಬಂಗೋಲಿ ಎಲ್ಲ ಮಾಡಬೇಕು. ಹಾಗೆ ರಚನೆ ಮಾಡಿದಂತಹ ಮಂಡಲ ಕೊನೆಗೆ
ದರ್ಬೆಯನ್ನು ಕಿತ್ತು ತರಬೇಕು. ನಮ್ಮಲ್ಲಿಗೆ ಒಣ ದರ್ಬೆ ಹಾಕೋದು ಅಲ್ಲ, ಈಗ ಸಿಟಿ ಆದಮೇಲೆ ಅದು ನಡೀತದೆ, ತೊಂದರೆ ಇಲ್ಲ. ದರ್ಬೆಯನ್ನು ಕಿತ್ತು ತಂದು ನೀರಿನಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ದಕ್ಷಿಣಾಗ್ರಜ ಅಂತ ಹೇಳಿದ್ದಾನೆ, ದಕ್ಷಿಣಕ್ಕೆ ತುದಿಯನ್ನು ಮಾಡಬೇಕು. ಇನ್ನು ಯಾವ ಭಟ್ರನ್ನು ಕೇಳಬೇಡಿ ಪೂರ್ವಕ್ಕೆ ಮಾಡ್ಲಾ ಪಶ್ಚಿಮಕ್ಕೆ ಮಾಡ್ಲಾ ಅಂತ. ಅಲ್ಲ, ಅವರಿಗೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂತ ಕೆಲವು ಸಲ. ದಕ್ಷಿಣಕ್ಕೆ ತುದಿಯನ್ನು, ಹಾಗಾಗಿ ನೀವು ಅಬ್ಸರ್ವ್ ಮಾಡಿ, ಹೋಮ ಮಾಡುವಾಗ ದರ್ಬೆಯ ತುದಿ ದಕ್ಷಿಣಕ್ಕಿದ್ರೆ ತಿರುಗಿಸು ಅಂತ ಹೇಳ್ತಾರೆ. ಹಾಗೆ ದಕ್ಷಿಣಕ್ಕೆ ಕುಡಿಯನ್ನು ಮಾಡಿ, ಆಯಿತಾ, ಕೈನಲ್ಲಿ ಮಲಗಿಸ್ಬೇಕು. ಹೇಗೆ ಮಲಗಿಸೋದಕ್ಕಿಂತ ಮುಂಚೆ ತಿಲ ಅಂದರೆ ಎಳ್ಳು. ಆ ಎಳ್ಳು ಅನ್ನೋದಕ್ಕೆ ಭಗವಂತನ ದೇಹದ ಬೆವರಿಂದ ಉತ್ಪತ್ತಿಯಾದಂತಹ ಪುಣ್ಯವಾದಂತಹ ವಸ್ತು ಅದು. ಆ ತಿಲವನ್ನು ವಿಕಿರಣ ಮಾಡೋದ್ರಿಂದ, ಅಂದರೆ ಎಳ್ಳನ್ನು ವಿಕಿರಣ ಅಂದರೆ ಹರಡೋದು ಅಂತ ಮಾಡೋದರಿಂದ ಅಲ್ಲಿ ಅಸುರ ಸಂಗತಿಗಳು ಬರುವುದಿಲ್ಲ. ಹಾಗಾಗಿ ಆ ತಿಲವನ್ನು ವಿಕಿರಣವನ್ನು ಮಾಡಿ ದೇಹವನ್ನಿಡುವುದು. ಕೈನಲ್ಲೆರಡು ದರ್ಬೆ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಕೈನಲ್ಲಿ ದರ್ಬೆ ಕೊಟ್ಟರೆ ಎಷ್ಟೋ ಯಾತನೆಗಳು ಆ ದೇಹಕ್ಕೆ ಕಮ್ಮಿ ಆಗ್ತದೆ. ಯಾಕೆಂತಂದರೆ ಈ ಭಯದಲ್ಲಿ ಈ ಜೀವ ಎಳಿತಾನಲ್ಲ, ಕೆಂಕರು ಎಳೆಯುವಾಗ ಕೆಲವೊಮ್ಮೆ ಆ ಭಯದಲ್ಲಿ ಬಾಯಿನಲ್ಲಿ ಜೊಲ್ಲು ಬರುತ್ತದೆ, ಬಿಳಿಯಾಗಿ ಕಪ್ಪುಗೆ ಜೊಲ್ಲು ಬರುವಂಥದ್ದು ಉಂಟು. ಕೆಲವೊಮ್ಮೆ ಮಲಮೂತ್ರಗಳೆಲ್ಲ ಆಗೋದುಂಟು, ಗಮನಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆಗುವುದುಂಟು. ಹೀಗೆಲ್ಲ ಆದಾಗ ಅದಕ್ಕೆ ಯಾತನೆ ಉಂಟು ಅಂತ ಅರ್ಥ. ಆ ಯಾತನೆಯನ್ನು ಕಮ್ಮಿ ಮಾಡಲಿಕ್ಕೆ ಕೈನಲ್ಲಿ ದರ್ಬೆ ಇಡಬೇಕು ಅಥವಾ ಕೊಡಬೇಕು. ಗಟ್ಟಿಯಾಗಿರ್ತದೆ, ಪ್ರಯತ್ನಪೂರ್ವಕವಾಗಿ ಇಡುವುದು. ಯಾವ ಕಡೆ ತಲೆ? ದಕ್ಷಿಣಕ್ಕೆ ತಲೆಯನ್ನು ಮಾಡಿ ಮಲಗಿಸಬೇಕು. ಇದಿಷ್ಟು ಕ್ರಿಯೆ ಆಯ್ತಾ? ಮಲಗಿಸುವಾಗ ಹೇಗೆ ಮಲಗಿಸ್ಬೇಕು? ಹಾಸಿಗೆ ಅಲ್ಲ, ಉಂಟಲ್ಲ ಐಸ್ ಬಾಕ್ಸ್ ಅಲ್ಲ, ತಪ್ಪಲ್ಲ, ಸರಿ, ಕೇಳಿದ್ದು ತಪ್ಪಲ್ಲ ಅಂತ. ಸರಿನಾ ತಪ್ಪ ಅಂತ ಬಿಟ್ರೆ, ಈಗ ಕೆಲವು ಕ್ಷೇತ್ರಗಳು, ನನ್ನ ಹೆಸರು ಹೇಳೋದಿಲ್ಲ, ಅಲ್ಲಿ ಯಾರಾದರೂ ಮರಣವನ್ನು ಹೊಂದಿದ್ರೆ ಸಂಜೆ ಸೂರ್ಯಾಸ್ತದ ಒಳಗಡೆ ಅಥವಾ ಸೂರ್ಯಾಸ್ತ ಆದಮೇಲೆ ಆದರೂ ಸರಿ, ಒಟ್ಟು ಮರುದಿನ ದೇವರ ಪೂಜೆ ಪ್ರಾರಂಭ ಆಗೋದ್ರೊಳಗೆ ಶವ ಸಂಸ್ಕಾರ ಆಗಬೇಕು. ಆಗಲಿಲ್ಲ, ಊರಿಂದ ಆಚೆ ತಗೊಂಡು ಹೋಗಿ ನೇರವಾಗಿ. ಇಲ್ಲ ಬಟ್ ಸ್ವಾಮಿಗಳೇ, ನನ್ನ ಮಗ ಫಾರಿನಲ್ಲಿದ್ದಾನೆ, ಕಳಿಸು ಅಂತ ನಾವು ಹೇಳಿದ್ವಾ ಅಲ್ವಾ? ಇದು ಉತ್ತರಗಳು ಬರೋದು ಯಾಕೆ ಗೊತ್ತುಂಟಾ? ನಮ್ಮಲ್ಲಿ ಮಾಡೋದು ಇದೆಯಾ? ನಮ್ಮಲ್ಲಿ ಈ ವೃದ್ಧಾಶ್ರಮದ ತತ್ವಗಳು ಹುಟ್ಟದ್ದೇ ಇದರಿಂದ. ಹಿಂದೆ ಎಷ್ಟೆಲ್ಲ ವೃದ್ಧಾಶ್ರಮ ಇತ್ತ ಅಂತ ಇಲ್ವಲ್ಲ. ತನ್ನ ಸಂತಾನದ ಜೊತೆಗೆ ತಂದೆ ತಾಯಿಯರು ಅಲ್ಲ, ಒಂದು 25-30 ವರ್ಷಗಳು ಆ ಮಗುವನ್ನ ಬೆಳೆಸಿ ದೊಡ್ಡವನನ್ನೆಲ್ಲ ಮಾಡಲಿಕ್ಕೆ ಸಹಕಾರ ಮಾಡಿದಂತಹ ಅಥವಾ ನಡೆಕೊಟ್ಟಂತಹ ತಂದೆ ತಾಯಿ ವೃದ್ಧರಾದ ಮಕ್ಕಳು ನೋಡ್ಕೊಳ್ಳೇಬೇಕು. ನೀವಿಲ್ಲಿರಿ, ನಾವಲ್ಲಿರ್ತೇವೆ, ನಾನು ದುಡ್ಡು ಕಳಿಸ್ತೇನೆ, ಎಂಥದ್ದು? ಅಲ್ಲ, ತಂದೆ ತಾಯಿ ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು, ಆಯ್ತಾ? ಈಗ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಈ ಥರದ ಒಂದು ಚರ್ಚೆಗಳು ನಮ್ಮ ವೈದಿಕರ ಪರಂಪರೆಯಲ್ಲಿ ಬಂದಿತ್ತು. ಯಾಕೆ ಮಕ್ಕಳು ತಂದೆ ತಾಯಿಯ ಜೊತೆ ಇರುವುದಿಲ್ಲ ಅಥವಾ ಹುಟ್ಟಿದ ಊರಿನಲ್ಲಿ ಏನೋ ಒಂದು ವೃತ್ತಿಯನ್ನು ಮಾಡುವುದಿಲ್ಲ ಅಂತ ಬಹಳ ಚರ್ಚೆ ಆಯಿತು ಇದ್ರ ವಿಚಾರವಾಗಿ. ಹಾಗೆ ಹೀಗೆ ಓದಿಸಿದ್ದು ಹೆಚ್ಚು, ಜ್ಞಾನ ಕೊಟ್ಟದ್ದು ಹೆಚ್ಚಾಯಿತು, ಸ್ವಾಭಿಮಾನದ ಏನೇನೋ ಕಲ್ಪನೆಗಳೆಲ್ಲ ಬಂತು. ಕೊನೆಗೆ ದೊಡ್ಡ ಒಂದು ಸರ್ವೆ ರಿಪೋರ್ಟ್ ಏನು ಬಂತು ಗೊತ್ತುಂಟಾ? ಮನೆಯಲ್ಲಿ ಇರುವ ಮಕ್ಕಳಿದ್ದಾರಲ್ಲ, ಎಲ್ಲವನ್ನ ತ್ಯಾಗ ಮಾಡಿ ಮನೆಗೆ ಮಕ್ಕಳು ಬರ್ತಾರಲ್ಲ, ಈಗ 2 ಜನ ಗಂಡು ಮಕ್ಕಳಿದ್ದಾರೆ ಅಂತ ಅನ್ಕೊಳ್ವಾ,
ಒಬ್ಬ ಬೆಂಗಳೂರಿನಲ್ಲೆಲ್ಲೋ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಮನೆಯಲ್ಲಿ ತಂದೆ ತಾಯಿಯನ್ನು ನೋಡಿಕೊಂಡು ಆ ವೃತ್ತಿಯನ್ನು ನೋಡಿಕೊಂಡು ಆ ಗಂಡ ಹೆಂಡತಿ ಅಥವಾ ಎರಡನೇ ಮಗನೋ ಮೊದಲನೇ ಮಗನ ಸೊಸೆ ಇರ್ತಾರೆ. ಅವ್ರನ್ನ ತುಚ್ಛಾಕಾರವಾಗಿ ನೋಡೋದು. ಏನು ಮಾಡಿದ್ದೀರಿ, ಏನು ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆಗಳ ಉತ್ಪತ್ತಿಗಳು. ನಾವು ಎರಡು ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಆಗೋದು, ಒಂದೇ ಕೈಯಿಂದ ಆಗೋದಿಲ್ಲ ಅಂತ. ಎಲ್ಲೋ ಬೆಂಗಳೂರಿನಲ್ಲಿದ್ದ ಮಗ ಏನು ಮಾಡ್ಬೋದು, ಹೆಚ್ಚಂದ್ರೆ ದುಡ್ಡು ಕಳಿಸಿ ಅಪ್ಪ ಮಾತ್ರೆ ತಗೋ ಅಂತ ಹೇಳ್ಬೋದು. ಅದೇ ಮನೆಯಲ್ಲಿರೋ ಮಗ ಅಂಗಡಿಗೆ ಹೋಗಿ ಮಾತ್ರೆ ತಂದು ಪ್ಯಾಕೆಟ್ ಹೊಡೆದು ತಗೋ ಅಂತ ಸೊಸೆ ತಂದು ನೀರು ಕೊಡು, ಅವ್ರ ಬೆಲೆ ಇಲ್ಲ. ದುಡ್ಡು ಕಳಿಸಿದ್ದಾನೆ ಮಾತ್ರೆ ಬರಲಿಕ್ಕೆ. ಈ ಭಾವನೆಗಳು ನೀವು ಗಮನಿಸಿ, ಇದನ್ನ ಸಮಾಜದಲ್ಲಿ ಇದನ್ನು ಗಮನಿಸಬೇಕು, ನೀವು ಗಮನಿಸಬೇಕು. ಆ ರೀತಿ ಮನೆಯಲ್ಲಿದ್ದ ಮಕ್ಕಳು ಸೊಸೆ ಅವರ ಮಕ್ಕಳನ್ನ ಮನೇಲಿ ಇರ್ಲಿಕ್ಕೆ ಕೊಡುವುದಿಲ್ಲ, ನೀವು ಹೊರಗೆ ಹೇಳಿ ಅಂತಾರೆ. ಅದಕ್ಕೆ ಹೇಳಿದ್ರು, ಹಂಗಂತ ಹೇಳಿ ಎಲ್ಲ ತಂದೆ ತಾಯಿ ಹಾಗೆ ಮಾಡಿದ್ದಾರೆ ಅಂತ ಹೇಳುವುದಿಲ್ಲ ನಾನು. ಇದೊಂದು ಕಾರಣಗಳಲ್ಲಿ ಇದೊಂದು ಪ್ರಮುಖ ಕಾರಣಗಳು. ಹಾಗೆ ಮಗ ಸೊಸೆಯನ್ನ ಹೊರಗೆ ಹಾಕುವುದಲ್ಲ, ಹೊರಗೆ ಕಳಿಸುವುದಲ್ಲ ಅಂತ. ಮತ್ತೆ ನಾವು ಅವರೊಟ್ಟಿಗಿರೋದು, ಅವ್ರು ನಮ್ಮೊಟ್ಟಿಗಿರೋದು, ಒಟ್ಟು ಮುಂದಿನ ಹಾದಿ ಸುಲಭ ಮಾಡ್ಕೊಳ್ಬೇಕು. ಹಾಗೆ ಆ ಒಂದು ದೇಹವನ್ನ ಹೇಗೆ ಮಲಗಿಸಬೇಕು, ಯಾವುದರ ಈಗ ಇಷ್ಟೆಲ್ಲ ಆಯ್ತು, ಎಲ್ಲ ಮಾಡಿ ಆಯ್ತು ಅಂತ ಏಕವಸ್ತ್ರದಲ್ಲಿ ಮಲಗಿಸಬೇಕು. ಅದು ಹೆಣ್ಣು ಗಂಡು ವ್ಯತ್ಯಾಸ ಇಲ್ಲ, ಕೆಳಗಿನಿಂದ ಮೇಲ್ವರೆಗೆ ಬರುವ ಹಾಗೆ ಏಕವಸ್ತ್ರದಲ್ಲಿ ಮಲಗಿಸಬೇಕು. ಅದಾದ್ಮೇಲೆ ಎಲ್ಲ ಸಿದ್ಧತೆಗಳೆಲ್ಲ ಬೇಕಲ್ಲ, ಅದಕ್ಕೆ ನೋಡ್ಲಿಕ್ಕೆ ಬರುವುದು ಅದು ಇದು ಎಲ್ಲ ಮಾಡಿ, ನೀವು ಸಮಸ್ಯೆ ಇಲ್ಲ. ಇಷ್ಟನ್ನ ಮಾಡಿ ಅಗ್ನಿಯನ್ನ ಅಲ್ಲಿ ಮಗ ಹೋಮ ಮಾಡ್ತಾನೆ. ಯಾವ ಅಗ್ನಿ ಬೇಕು ನಮಗೆ? ಅಗ್ನಿ ಬೇಕಲ್ಲ, ಎಲ್ಲರಿಗೂ ಹೇಳೋದು ಅದೇ ಮೊದಲು. ಅದಾದ ನಂತರ ಕೆಲವು ಧರ್ಮದಲ್ಲಿ ಮಣ್ಣಿನಲ್ಲಿ ಹೂಳುವಂತಹದ್ದು, ಇನ್ನೊಂದು ಅಸಹ್ಯಕರ ಘಟನೆಗಳೆಲ್ಲ ಹಿಂದಿತ್ತು, ಈಗಿಲ್ಲ. ಅದು ಯಾವುದೋ ಬೆಟ್ಟದ ತುದಿಗೆ ಹೋಗಿ ಹೆಣವನ್ನಿಟ್ಟು ಕಲ್ಲು ಮುಚ್ಚಿ ಬರುವುದು. ನಮ್ಮ ಯಾವ ಧರ್ಮಶಾಸ್ತ್ರದಲ್ಲೂ ಈ ಯಾವ ಸಂಪ್ರದಾಯವನ್ನು ಹೇಳಿಲ್ಲ. ಅದು ಶೈವನಾಗಿರಲಿ, ವೈಷ್ಣವನಾಗಿರಲಿ, ಮಾಧ್ವನಾಗಿರಲಿ. ಶೈವ ಅಂತ ಹೇಳುವಾಗ ಎಲ್ಲ ಬಂತು ಅಲ್ಲಿ. ಶೈವ ಪರಂಪರೆಯ ಬ್ರಾಹ್ಮಣರಾಗಿರಲಿ, ಶೈವ ಪರಂಪರೆಯ ಲಿಂಗಾಯತರಾಗಿರಲಿ, ಯಾರೇ ಆಗಿರಲಿ, ಹೀಗೆ ಅಗ್ನಿಯನ್ನ ಜ್ವಾಲನೆ ಮಾಡಬೇಕು. ಯಾವ ಅಗ್ನಿ ಅಂತ ಬೇಕು. ಆಚಾರದಲ್ಲಿ ಆಚಾರಕಾಂಡ ಹೇಳುವಾಗ ಹೆಣ್ಮಕ್ಳಿಗೆ ನಾನು ಒಂದು ಮಾತು ಹೇಳಿದ್ದೆ, ನಿಮಗೆ ಮದುವೆಯಲ್ಲಿ ಒಂದು ಅಗ್ನಿ ಕೊಟ್ಟಿದ್ರಲ್ಲ, ಇಟ್ಕೊಂಡಿದ್ದೀರಾ ಅಂತ ಕೇಳಿದೆ. ಹೋಗ್ಲಿ, ಕೊನೆ ಪಕ್ಷ ಗ್ಯಾಸ್ ಕಟ್ಟೆ ವರ್ಷ ಆದ್ರೂ ಅಗ್ನಿ ಹಚ್ಚುತ್ತೀರಾ ಅಂತ ಕೇಳಿದೆ. ವಿಷಯ ಗೊತ್ತುಂಟಾ? ಗ್ರಾಹಪತ್ಯ ಅಗ್ನಿ ಅಂತ ಒಂದು ಅಗ್ನಿಯನ್ನ ನಾವು ಮದುವೆ ಆದಾಗ ಹೋಮವನ್ನ ಮಾಡಿ ಕೊಟ್ಟಿರ್ತಾರೆ ಭಟ್ರು. ಒಂದು ಸಮಿತಿನಲ್ಲಿ ಕಟ್ಟಿಕೊಟ್ಟದ್ದು, ನೀನು ಗಂಡನ ಮನೆಗೆ ಹೋದಾಗ ಅಥವಾ ಗಂಡನ ಮನೆಯಲ್ಲಿ ಅಗ್ನಿಯನ್ನು ಸೃಷ್ಟಿ ಮಾಡೋದು ಮಾಡ್ತಾರೆ. ಆ ಅಗ್ನಿಯನ್ನೇ ಮುಂದೆಲ್ಲ ಕಾಲದಲ್ಲೂ ಒರೆಸಬೇಕು ಅಂತ. ಅದೇ ಅಗ್ನಿಯನ್ನ ಗಂಡ ಹೆಂಡತಿ ಹತ್ರ ತೆಗೆದುಕೊಂಡು ಮದುವೆ ಆದ ನಂತರದಲ್ಲಿ ಅವನು ಪ್ರತಿನಿತ್ಯ ಅಗ್ನಿಹೋತ್ರಕ್ಕೆ, ವೈಶ್ವದೇವಕ್ಕೆ ಬಳಸ್ತಾನೆ. ಆ ಅಗ್ನಿಯಿಂದಲೇ ಮತ್ತೊಂದು ಅಗ್ನಿಯನ್ನ ತೆಗೆದುಕೊಂಡು ಅದರ ಸಂತಾನ ಅಂತ ನಾಮಕರಣ ಮಾಡಿ ಅಡಿಗೆ ಮನೆಯಲ್ಲಿ ಹಾಕ್ತಾನೆ. ಮತ್ತು ಅದರ ಸಂತಾನ ಅಂತ ಬಚ್ಚಲ ಮನೆಗೆ ಒಂದು ಅಗ್ನಿ ಹಾಕ್ತಾನೆ. ಈ 3 ಅಗ್ನಿಗಳು ನಮ್ಮ ಗೃಹಸ್ಥಾಶ್ರಮದಲ್ಲಿ ಹೇಳಿದ್ದಾನೆ. ಗಮನಿಸಿದ್ದೀರಾ? ಅಗ್ನಿಹೋತ್ರಗಳು ಮಾಡುವಾಗ 3 ಅಗ್ನಿ ಇರ್ತದೆ. ಅಗ್ನಿಹೋತ್ರಗಳ ಮನೆಗೆ ಹೋಗಿ ನೋಡಿ, 3 ಅಗ್ನಿಗಳನ್ನ ಉರಿಸ್ತಾರೆ ಅವರು, ಜ್ವಾಲನೆ ಮಾಡ್ತಾರೆ. 3 ಅಗ್ನಿಗಳನ್ನೇ ಸದಾ ಕಾಪಾಡ್ತಾರೆ ಅವರು. ಇದರಲ್ಲಿ ಯಾರಿಗ ಅಗ್ನಿ ಸೀಮಿತ? ಪ್ರಶ್ನೆ. ಆ ಗ್ರಾಹಪತ್ಯ ಅಗ್ನಿಯನ್ನ ಭಟ್ರು ಜ್ವಾಲನೆ ಮಾಡಿಸ್ತಾರೆ. ಆಹುತಿಗಳೆಲ್ಲ ಉಂಟು, ವೈಶ್ವದೇವಗಳೆಲ್ಲ ಉಂಟು, ಹೋಮಗಳೆಲ್ಲ ಉಂಟು, ಎಲ್ಲ ಮಾಡ್ತಾರಲ್ಲ. ಮಾಡಿ ಆ ಅಗ್ನಿಯನ್ನ ಮಡಿಕೆಯಲ್ಲೋ ಎಲ್ಲೋ ತುಂಬುತ್ತಾರೆ ಅಲ್ವಾ? ಹೀಗೆ ತುಂಬುವಾಗ ಯಾರಿಗೆ ಆ ಅಗ್ನಿ ಪ್ರಧಾನ? ಯಾರಿಗೆ? ಗಂಡನಿಗೋ ಹೆಂಡತಿಗೋ? ಒಮ್ಮೆ ಆ ಅಗ್ನಿಯನ್ನ ತೆಗೆದುಕೊಂಡ್ರೆ ಅಲ್ಲಿ ನಾಶ ಆಯಿತು, ಮುಗೀತು.
ಹಾಗಾದ್ರೆ ಯಾರಿಗೆ ಬಳಸಬೇಕು ಆ ಅಗ್ನಿಯನ್ನ ಅಂತ? ಯಾರು ಮೊದಲು ಹೋಗ್ತಾರೋ ಅವ್ರಿಗೆ ಬಳಸಬೇಕು. ಅದು ಗಂಡನಿಗೆ ಮಾತ್ರ, ಹೆಂಡತಿಗೆ ಮಾತ್ರ ಅಲ್ಲ. ಯಾರು ಪ್ರಥಮವಾಗಿ ಹೋಗ್ತಾರೋ ಅವರಿಗೆ ಆ ಅಗ್ನಿಯನ್ನು ಬಳಸ್ತಾರೆ. ಮತ್ತು ಎರಡನೇವರಿಗೆ ಹೋಗೋರಿಗೆ ಅದಕ್ಕೊಂದು ಮೂರನೇ ಅಗ್ನಿ ಉಂಟು. ಹಾಗಾಗಿ ನೀವು ಗಮನಿಸಿರ್ಬೋದು, ಗಂಡ ಹೆಂಡತಿಯಲ್ಲಿ ಎರಡನೇ ಹೋದವರಿಗೆ ಸಾಮಾನ್ಯವಾಗಿ ಮೊದಲೊಂದು ಅಗ್ನಿಯನ್ನು ಉರಿಸ್ತಾರೆ, ಆ ಅಗ್ನಿಯಿಂದ ಮತ್ತೊಂದು ಅಗ್ನಿಯನ್ನು ಉರಿಸ್ತಾರೆ, ಆ ಅಗ್ನಿಯಿಂದ ಮತ್ತೊಂದು ಅಗ್ನಿಯನ್ನು ಉರಿಸ್ತಾರೆ. ಆ ಮೂರನೇ ಅಗ್ನಿಗೆ ಆಹುತಿಗಳೆಲ್ಲ ಕೊಟ್ಟು ಅದರಿಂದ ತೆಗೆದುಕೊಂಡು ಹೋಗಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಉತ್ಥಾನ ಅಗ್ನಿ ಅಂತ ಕರೀತಾರೆ. ಅದು ಅಂದರೆ ಮೂರನೇ ಅಗ್ನಿ ಅದು. ಹಾಗಾಗಿ ಆ ಗ್ರಾಹಪತ್ಯ ಅಗ್ನಿಯನ್ನ ಜ್ವಾಲನೆಯನ್ನ ಮಾಡಿ ಅದಕ್ಕೆ ಆಹುತಿಗಳನ್ನು ಕೊಟ್ಟು ಮಗನಾದವನು ಅಥವಾ ಸಂತಾನ ಸಿದ್ಧ ಆಗಬೇಕು. ಏನಕ್ಕೆ? ಅಶ್ವಮೇಧ ಯಾಗದ ಪುಣ್ಯವನ್ನು ಗಳಿಸ್ಲಿಕ್ಕೆ. ಇಷ್ಟು ದಿನ ನಾವೇನು ಅನ್ಕೊಂಡಿದ್ವಿ? ಅವರ ಮೋಕ್ಷಕ್ಕಾಗಿ ಎಲ್ಲ ಮಾಡೋದು, ನನ್ನ ಅಪ್ಪನ ವಿಷ್ಣು ಹೋಗಬೇಕು ಅಂತ ಮಾಡೋದು ಅಂತ, ಸಿದ್ಧ ಆಗಬೇಕು ಅಂತ. ಅಶ್ವಮೇಧ ಯಜ್ಞದ ಪುಣ್ಯ ಪಡೀಲಿಕ್ಕೆ ಅವನು ಸಿದ್ಧನಾಗಬೇಕು. ಹಾಗೆ ಆದಂತಹ ವ್ಯಕ್ತಿಯನ್ನು ಚಿತೆಯಲ್ಲಿ ನಾವು ಕ್ರಿಯೆಗಳೆಲ್ಲ ಉಂಟು. ಬಾಯಿಗೆ ಮುತ್ತು ರತ್ನಾದಿಗಳನ್ನು ಹಾಕುವಂತಹದ್ದು. ಆ ರೀತಿ ಮುತ್ತು ರತ್ನಗಳನ್ನು ಹಾಕುವುದರಿಂದಾಗಿ ದೇಹದಲ್ಲಿರುವಂತಹ ವಾಯುತತ್ವದ ದೋಷಗಳಿದ್ರೆ ಕಳೀತದೆ, ಹೀಗೆಲ್ಲ ಹೇಳ್ತದೆ. ಹಾಗೆ ಮುತ್ತು ರತ್ನ ಬಂಗಾರ ಭಟ್ರಿಗೂ ಕೊನೆ ಪಕ್ಷ ಒಂದು ಬಂಗಾರ ತುಂಡನ್ನು ಬಾಯಿಗಾರು ಹಾಕಿ ಅಂತ ಹೇಳ್ತಾರೆ. ಹಾಗೆ ಹಾಕಿ ಆ ದೇಹವನ್ನು ಚಿತೆಯ ಮೇಲಿಟ್ಟು ಪುತ್ರ ಪೌತ್ರರು ಅಂತ ಹೇಳಿದೆ. ಪುತ್ರ ಪೌತ್ರರು ಅಂದರೆ ಯಾರು? ನಮ್ಮಲ್ಲಿ ಒಂದು ಕಲ್ಪನೆ ಉಂಟಲ್ಲ, ಮಕ್ಕಳೆಲ್ಲ ಚಿತೆ ಹಿಡಿಬೇಡಿ ಅಂತ. ಮೊಮ್ಮಕ್ಕಳು, ಆ ವ್ಯಕ್ತಿಯ ಮೊಮ್ಮಕ್ಕಳು. ಇದು ಹೇಳೋದು ಪ್ರಥಮ ಅವಕಾಶ ಪುತ್ರ ಪೌತ್ರರಿಗೆ. ಮಕ್ಕಳು ಮತ್ತು ಮೊಮ್ಮಕ್ಕಳೇ ಚಿತೆಯನ್ನು ಹೊರಬೇಕು. ಹೀಗೆ ಹೊತ್ತು ನಡಿಬೇಕಲ್ಲ. ಈಗೆಲ್ಲ ಗಾಡಿಯಲ್ಲಿ ತಗೊಂಡು ಹೋಗಿ ಸ್ಮಶಾನದ ಹತ್ರ ಇಳಿಸಿ ಮಾಡ್ತಾರೆ. ಆಗಲಿ ಅಷ್ಟನ್ನಾದರೂ ಮಾಡಿ ಮಾರ್ರ, ಅಷ್ಟನ್ನಾದರೂ ಚಿತೆಯನ್ನು ಹೊರಬೇಕು ಅಂತ ಮಧ್ಯದಲ್ಲಿ ಒಂದ್ಸಲ ನಿಲ್ಲಿಸೋದು, ಇಳಿಸೋದು, ಮತ್ತೆ ಗಾಡಿಯಲ್ಲಿ ತಗೊಂಡು ಹೋಗೋದು ಎಲ್ಲ ಮಾಡ್ತಾರಲ್ಲ. ಈಗ ಹೋಗುವಾಗ ಒಂದು ಪ್ರಶ್ನೆ ಬರ್ತದೆ, ತಲೆ ಮುಂದಾಗಿ ಹೋಗ್ಬೇಕಾ, ಕಾಲು ಮುಂದಾಗಿ ಹೋಗ್ಬೇಕಾ? ಸರಿ, ಕರೆಕ್ಟ್. ಯಾಕೆ ಅಂತ ಯಾವತ್ತಾರು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಯಾಕೆ ಗೊತ್ತುಂಟಾ? ದಕ್ಷಿಣದಲ್ಲಿ ಸರ್ವೇ ಸಾಮಾನ್ಯ ಈಗಿನ ಇದು ಗೊತ್ತಿಲ್ಲ, ಗ್ರಾಮದ ದಕ್ಷಿಣ ಭಾಗದಲ್ಲಿ ಸ್ಮಶಾನಗಳನ್ನು ಮಾಡುವಂತಹ ಸಂಪ್ರದಾಯಗಳು ಇದೆ. ಈಗ 2-3ಕ್ಕೆ ಸ್ಮಶಾನ ಮಾಡುವಾಗ ಅದು ಉತ್ತರಕ್ಕೂ ಬರ್ಬೋದು, ಕೆಲವು ಗ್ರಾಮಕ್ಕೆ ಪೂರ್ವಕ್ಕೂ ಬರ್ಬೋದು, ಹೇಳಿಕ. ಆದರೆ ಸರ್ವೇ ಸಾಮಾನ್ಯ ದಕ್ಷಿಣಾಭಿಮುಖವಾಗಿ ಸ್ಮಶಾನವನ್ನು ನಿರ್ಮಾಣ ಮಾಡುವ ಸಂಪ್ರದಾಯ. ನೀವು ಹೊರಡುವಾಗ ಕಾಲನ್ನು ಮುಂದೆ ಮಾಡಿದ್ರೆ ಮುಖ ದಕ್ಷಿಣವನ್ನು ನೋಡ್ತಾ ಇರ್ತದೆ. ದಕ್ಷಿಣ ದಿಕ್ಕಿಗೆಲ್ಲ ಹೋಗೋದು, ಮುಖ ದಕ್ಷಿಣದ ದಿಕ್ಕನ್ನು ನೋಡಬೇಕು, ಯಮದ ದಿಕ್ಕನ್ನು ನೋಡಬೇಕು ಅಂತ. ಈ ಸಂದರ್ಭದಲ್ಲಿ ಒಂದು ಗಾದೆ ನೆನಪಾಗ್ತದೆ. ಊರು ಹೋಗುವಂತ ಇದೆ, ಇಲ್ಲೇ ಸೃಷ್ಟಿಯಾದದ್ದು. ಹಾಗೆ ಕಾಡನ್ನು ನೋಡಿ ಹೊರಟಿದ್ದಾನೆ, ಕಾಡು ಬಾ ಅಂತ ಇದೆ ಅನ್ನೋದು. ಇದಕ್ಕೆಲ್ಲ ಹಾಗೆ ದಕ್ಷಿಣವನ್ನು ನೋಡಿಕೊಂಡು ಹೋಗುದು. ಹಾಗಾಗಿ ಕೊನೆ ಪಕ್ಷ ಆಗಲಿಲ್ಲ ಅಂದ್ರೆ ಗಾಡಿ ಇಳಿಸಿದ ತಕ್ಷಣ ಭಟ್ರು ನೋಡ್ತಾರೆ, ಎಲ್ಲಪ್ಪ ದಕ್ಷಿಣ ಯಾವುದು? ಹೀಗುಂಟು, ಹೀಗೆ ಬನ್ನಿ ಅಂತಾರೆ. ಹೀಗೆ ಬನ್ನಿ ಅಂತ ಹೇಳ್ತಾರೆ. ಈಗ ದಕ್ಷಿಣಕ್ಕೆ ಕಾಲನ್ನು ಮಾಡಿದಾಗ ಮುಖ ದಕ್ಷಿಣಾಭಿಮುಖವಾಗಿ ಬರ್ತದೆ ಅಂತ. ಹಾಗಾಗಿ ಈ ಒಂದು ನಡೆಯಲ್ಲಿ ಕ್ರಿಯೆಯನ್ನು ಮುಂದುವರಿಸಬೇಕು. ನಾನು ಇದನ್ನು ತುಂಬ ಡೀಪಾಗಿ ಹೋಗಲಿಲ್ಲ, ಪ್ರಸ್ತಾವನೆ ಮಾತ್ರ, ಹೀಗೆ ಮಾಡಿ ಕ್ರಿಯೆ ಮಾಡುವುದು ಅಂತ. ಇದಾದ ನಂತರದ ಟಾಪಿಕ್ಗಳು ತುಂಬ ದೊಡ್ಡದುಂಟು. ಹಾಗಾಗಿ ಈ ದಿನ ಪ್ರೇತಕಲ್ಪದ ಪ್ರಸ್ತಾವನೆಯನ್ನು ಇಲ್ಲಿವರೆಗೆ ನಾನು ಕೊಟ್ಟಿದ್ದೇನೆ. ಇದಕ್ಕೆ ಕಾರಣ ಏನು, ಯಾಕೆ ಹೀಗೆ ಮಾಡಬೇಕು,
ಇದೆಲ್ಲವನ್ನ ನಾಳಿನ ಭಾಗದಲ್ಲಿ ಮುಂದುವರಿಸ್ತಾ ಇನ್ನು ಹೆಚ್ಚಿನ ಇದ್ರ ಬಗ್ಗೆ ತಿಳುವಳಿಕೆ ತೆಗೆದುಕೊಳ್ಳೋಣ. ತಪ್ಪು ಕಲ್ಪನೆಗಳಿಂದ ಹೊರಗೆ ಬರುವ ಪ್ರಯತ್ನವನ್ನು ಮಾಡೋಣ. ನಿಮ್ಮೊಟ್ಟಿಗೆ ನಾನು ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಈ ದಿನದ ಪುರಾಣದ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸತ್ಯ ಸಂತು ಯಜಮಾನಸ್ಯ ಕಾಮಾಃ. ಓಂ ಸ್ವಸ್ತಿ. ಹರಿ ಓಂ.